ಈಗ ಹಂಗಂದ್ಬಿಟ್ಟು ನಾನು ಡ್ರಾಮಾ ಮಾಡಿಬಿಟ್ರು, ನನಗೆ ಹಿಂಗೆ ಮಾಡಿಬಿಟ್ರು, ಇಷ್ಟು ನನಗೆ ಅವಮಾನ ಮಾಡಿಬಿಟ್ರು ಅಂತ ನಾನು ಸುಮ್ಮನೆ ಕುಡಿದ್ಬಿಟ್ಟು ಆಗ ಅಡ್ಮಿಟ್ ಆಗಿಬಿಟ್ಟು ನಾನು ಡ್ರಾಮಾ ಕ್ರಿಯೇಟ್ ಮಾಡಿಬಿಡ್ಬೋದಲ್ಲ. ಯಾಕಂದ್ರೆ ನಮಗೇನು ಮನಸ್ಸಿಲ್ವಾ, ನೋವಾಗಲ್ವಾ? ಕಷ್ಟಪಟ್ಟು ಬೆಳೆದವ್ರಿಗೆ ಗೊತ್ತು ಒಂದು ಬೆಲೆ ಕಟ್ಟೋದು ಏನು ಅಂತ. ಇವರು ನನ್ನ ಹತ್ರ ಬಂದು ಅಗ್ರಿಮೆಂಟ್ ಹಾಕ್ಕೊಂಡಿರೋ ಸೆಲ್ಲರ್ ಅಷ್ಟೇ. ಇವರು ನನ್ನ ಕ್ಲೈಂಟ್ ಅಲ್ಲ, ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಅವರು ನನ್ನ ಕ್ಲೈಂಟ್ ಅಲ್ಲ, ಕಕ್ಷಿದಾರರಲ್ಲ. ಅವರು ನನಗೆ ಯಾವ ಕೇಸು ಕೊಟ್ಟಿಲ್ಲ. ಈ KMS ಲಾ ಅಸೋಸಿಯೇಟ್ಸ್ಗಾಗಲಿ ಗ್ರೂಪ್ಗಾಗಲಿ ಇವರು ನನ್ನ ಆಫೀಸ್ಗಾಗಲಿ ಯಾವುದೇ ರೀತಿ ಸಂಬಂಧ ಇಲ್ಲ. ಇವರು ನನ್ನ ಆಫೀಸಿಗೆ ಬಂದು ಜಸ್ಟ್ ನನ್ನ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿರೋರು ಅಷ್ಟೇ, ವೆಂಡರ್. ಹೇಗೆ ಇವರು ನನ್ನ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ದಲಿತ ಮಹಿಳೆ ಅಂತ ಅಂದುಕೊಂಡು ನನ್ನ ಮೇಲೆಯೇ ದೌರ್ಜನ್ಯ ನಡೆದಿದೆ. ದಿನಾಂಕ 24/10/2025 ಅಂದರೆ ಮೊನ್ನೆ ನನ್ನ ಕಚೇರಿಗೆ ಬಂದು ನನ್ನ ಮೇಲೆಯೇ ದೌರ್ಜನ್ಯವನ್ನು ಮಾಡುವಷ್ಟು ದಾಷ್ಟ್ಯತನವನ್ನು, ಧೈರ್ಯವನ್ನು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ. ಇದು ಯಾಕೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಸರಿನಾ ತಪ್ಪಾ, ಈ ರೀತಿಯಾದಂತಹ ನಡವಳಿಕೆಗಳು ಎಷ್ಟರ ಮಟ್ಟಿಗೆ ಸಮಂಜಸ ಎಂಬುದನ್ನು ಸಾರ್ವಜನಿಕರ ಒಂದು ಮಡಿಲಿಗೆ ಹಾಕ್ತಾ ಇದ್ದೇನೆ. ಅವರೇ ಅದನ್ನು ಪೂರ್ತಿ ವಿಡಿಯೋ ನೋಡಿ ತೀರ್ಮಾನ ಮಾಡಲಿ ಅಂತ ಹೇಳಿ, ಮತ್ತು ಮರೆಯದ ಹಾಗೆ ನಿಮ್ಮ ಕಾಮೆಂಟ್ಗಳನ್ನು ಹಾಕಿ. ಇಲ್ಲ ಅಂತ ಹೇಳಿದರೆ ಇವತ್ತು ಪ್ರಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮಗಳಿಗೆ ಆಗಿರ್ತಕ್ಕಂಥ ದೌರ್ಜನ್ಯ ಇನ್ನು ಜನಸಾಮಾನ್ಯರು ಲೆಕ್ಕಕ್ಕೆ ಇಲ್ಲದಂಗೆ ಆಗೋಗ್ಬಿಡ್ತಾರೆ. ಲೆಕ್ಕಕ್ಕಿಲ್ದಂಗೆ ಹೇಗೆ ಬೇಕಾದರೂ ನೇಮ್ ಪ್ಲೇಟನ್ನು ಬಳಸ್ಕೊಂಡು ಯಾರನ್ನು ಬೇಕಾದ್ರೂ ತೇಜೋವಧೆ ಮಾಡ್ಬೋದು, ಏನೋ ಅವರ ಅವಮಾನವನ್ನು ಮಾಡ್ಬೋದು. ಅವರು ಕಟ್ಟಿರ್ತಕ್ಕಂಥ ಒಂದು ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಒಂದು ಕಂಪನಿಯ ಬ್ರ್ಯಾಂಡ್ ನೇಮನ್ನು ಹಾಳು ಮಾಡಬಹುದು ಎಂಬುವಂತಹ ನಿಟ್ಟಿನಲ್ಲಿ ಜನಗಳು ಮುಂದೆ ನುಗ್ತಾರೆ. ಆದ್ದರಿಂದ ಇದಕ್ಕೆ ಇವತ್ತೇ ಅಂತ್ಯವನ್ನು ಮಾಡಬೇಕು. ಆದ್ದರಿಂದ ಇದರಲ್ಲಿ ಸರಿತಪ್ಪುಗಳ ವಿಶ್ಲೇಷಣೆಯನ್ನು ಖಂಡಿತವಾಗಿಯೂ ಕೂಡ ನೀವು ಮಾಡಿ ಅಂತ ಸಾರ್ವಜನಿಕರ ಮಡಿಲಿಗೆ ಆಗ್ತಾ ಇದ್ದೇನೆ. ಏನದಾಗಿದೆ ಅಂತ ಹೇಳಿದ್ರೆ, ಇಂದಿರಾದೇವಿ, ಪವನ, ಅನುಷಾ ಮತ್ತು ರವೀಂದ್ರ ಈ 4 ಜನ ಸಂತೋಷ್ ಎಂಬುವಂತಹ ಒಬ್ಬ ಮಧ್ಯವರ್ತಿಯಿಂದ ಪರಿಚಯ ಆಗ್ತಾರೆ. ಅವರು ಈ SC ಕಮ್ಯುನಿಟಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗಿರ್ತಾರೆ. ಕೇಸುಗಳೇನೋ ಮಾಡ್ಕೊಂಡಿರ್ತಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಈ ಒಂದು ಪ್ರಾಪರ್ಟಿ ಇರುತ್ತೆ. ಕೇಸುಗಳು ಹಾಕ್ಕೊಂಡು ಏನೋ ಪ್ರಾಬ್ಲಮ್ ಇರುತ್ತೆ, ತುಂಬ ಕಷ್ಟದಲ್ಲಿ ಅವರು ಇರ್ತಾರೆ. ಬಂದು ಆ ಮಧ್ಯವರ್ತಿಯ ಮುಖಾಂತರ ಅವರು ನನ್ನ ಕಚೇರಿಗೆ ಬರ್ತಾರೆ. ಬಂದು, ಸರ್ ಯಾರೂ ತಗೊಳ್ಳೋ ಸಾಹಸನೆ ಮಾಡ್ತಾ ಇಲ್ಲ, ನಾವು ತುಂಬ ಕಷ್ಟದಲ್ಲಿದ್ದೀವಿ, ನಮಗೆ ಸೊ ನೀವು ತಗೊಳ್ಳದೆ ಹೋದರೆ ನಮ್ಗೆ ನಾಳೆ ಹೋಗಿ ಏನೋ ಒಂದು ಮಾಡ್ಕೊಂಬಿಡ್ಬೇಕು, ಸುಸೈಡ್ ಮಾಡ್ಕೊಂಬಿಡ್ಬೇಕು, ಅಂಥ ಕಷ್ಟದಲ್ಲಿ ನಾವಿದ್ದೀವಿ ಅಂತ ಹೇಳಿ ಕಣ್ಣೀರು ಹಾಕಿ ಬೆಳಗ್ಗೆಯಿಂದ ಸಂಜೆವರೆಗೂ ಬೇಡಮ್ಮ ಇದು ಹೋಗಿ ನನಗೆ ಇಷ್ಟ ಇಲ್ಲ, ನಾನು ತಗೊಳ್ಳೋದಿಲ್ಲ, ನೀವು ಬೇರೆ ಯಾರನ್ನಾರು ನೋಡಿ ಅಂತ ಹೇಳಿದ್ರು ಕೂಡ ಇಲ್ಲ ಸರ್ ನೀವು ತಗೊಳ್ಳಿ ಅಂತ ಹೇಳಿ 2 ದಿನ ನನ್ನ ಕಚೇರಿಯಲ್ಲಿ ಇದ್ಕೊಂಡು ಇವರುಗಳು ಬಲವಂತವಾಗಿ ನನ್ನ ಕಡೆಗೆ ಒಂದು ಅನುಕಂಪವನ್ನು ಸೃಷ್ಟಿಸಿ ಅವರ ಕಷ್ಟಗಳನ್ನು ಹೇಳಿಕೊಂಡು ನೀವು ತಗೊಳ್ಳಿ ಸರ್ ನಾವೇನಿದೆಯಲ್ಲ ರೆಡಿ ಮಾಡಿ ಕೊಡ್ತೇವೆ ಅಂತ ಹೇಳಿ ತುಂಬ ಕಷ್ಟ ಇದೆ ಅಂತೇಳಿ 10 ಲಕ್ಷ ರೂಪಾಯಿಗಳನ್ನು ಅಡ್ವಾನ್ಸ್ ಆಗಿ ಪಡೆದುಕೊಂಡು ನನಗೆ ಈ ಒಂದು ಅಗ್ರಿಮೆಂಟ್ ಟು ಸೆಲ್ ವಿತ್ ಪೊಸೆಷನ್ ಅಂತ ಹೇಳಿ ಕೊಡ್ತಾರೆ. ಅಂದರೆ ಕ್ರಯದ ಕರಾರು ಮತ್ತು ಸ್ವಾಧೀನತೆ, ನನಗೆ ಸ್ವಾಧೀನವನ್ನು ಕಬ್ಜೆಯನ್ನು ಕೂಡ ಬಿಟ್ಟುಕೊಡ್ತಾರೆ. ನೀವು ಬೋರ್ಡನ್ನು ಹಾಕ್ಕೊಳ್ಬೋದು ಅಂತೇಳಿ ಅನುಮತಿಯನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಇದು ನೋಡಿ, ಈ ಸೇಲ್ ಅಗ್ರಿಮೆಂಟನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇದನ್ನು ನಿಮಗೆ ಝೂಮ್ ಮಾಡಿ ಕೂಡ ಆಮೇಲೆ ಫೋಟೋ ಹೊಡೆದು ಕೂಡ ನಾನು ಕಳಿಸಿಕೊಡ್ತೇನೆ. ಸರಿಸುಮಾರು 1
35 ಲಕ್ಷ ರೂಪಾಯಿಗಳಿಗೆ ಇವರು ಸೇಲ್ ಅಗ್ರಿಮೆಂಟನ್ನು ನನಗೆ ಮಾಡಿಕೊಡ್ತಾರೆ. ಸೊ ಕಾನೂನುಬದ್ಧವಾಗಿ ನಾನು ಒಬ್ಬ ಬೈಯರ್ ಮಂಜುನಾಥ ಈ ವ್ಯಕ್ತಿಯೊಡನೆ ಇವರು ಕ್ರಯವನ್ನು ಮಾಡಿಕೊಳ್ತಾರೆ. ಆ್ಯಸ್ ಎ ಇಂಡಿವಿಜುವಲ್ ಆಗಿ ನನ್ನ ಹತ್ರ ಇವರು ಅಗ್ರಿಮೆಂಟನ್ನು ಮಾಡಿ ಕೊಡ್ತಾರೆ. ನೋಡ್ಬೋದು ನೀವು ಕ್ರಯಪತ್ರವನ್ನು ಮಾಡಿಕೊಟ್ಟು ಅದರಲ್ಲಿ ಎಲ್ಲ ನಾನು ಸಮಸ್ಯೆಗಳನ್ನು ಡಾಕ್ಯುಮೆಂಟಲ್ಲಿ ಏನೇನು ಲಿಟಿಗೇಷನ್ ಇದೆ ಅದೆಲ್ಲ ನಾನೇ ಎಲ್ಲ ಬಗೆಹರಿಸಿಕೊಂಡು ನಿಮಗೆ ನಾನು ಮಾರುತ್ತೇನೆ, ನಿಮಗೆ ಮಾರಾಟ ಮಾಡಿಕೊಡ್ತೇನೆ ಅಂತ ಹೇಳಿಬಿಟ್ಟು ಅವರು ನಮಗೆ ಅಗ್ರಿಮೆಂಟನ್ನು ಮಾಡಿಕೊಡ್ತಾರೆ. ಏನದು ಶೆಡ್ಯೂಲು ನಾನು ಓದ್ಬಿಡ್ತೇನೆ, ಯಾಕಂದರೆ ಎಲ್ಲರಿಗೂ ಗೊತ್ತಾಗಬೇಕಿದೆ ಯಾವ ಪ್ರಾಪರ್ಟಿ ಅಂತ ಕೂಡ. ಸರ್ವೆ ನಂಬರ್ 92/10 ಮೆಜರಿಂಗ್ 25 ಗುಂಟಾಸ್ ಸಿಚುವೇಟೆಡ್ ಅಟ್ ಜಕ್ಕನಹಳ್ಳಿ ವಿಲೇಜ್, ಮೇಲ್ಕೋಟೆ ಹೋಬಳಿ, ಪಾಂಡವಪುರ ತಾಲೂಕ್, ಮಂಡ್ಯ ಡಿಸ್ಟಿಕ್ಕು. ಇದು ಒಂದು ಶೆಡ್ಯೂಲು. ಈ ಶೆಡ್ಯೂಲಲ್ಲಿ ಇವರು ಈ ಶೆಡ್ಯೂಲನ್ನು ಮಾರಾಟ ಮಾಡ್ತಾರೆ. ಅದಾದ ಮೇಲೆ 92/3 ಮೆಜರಿಂಗ್ 1 ಎಕರ್ ಸಿಚುವೇಟೆಡ್ ಅಟ್ ಸೇಮ್ ಜಕ್ಕನಹಳ್ಳಿ ವಿಲೇಜು, ಮೇಲ್ಕೋಟೆ ಹೋಬಳಿ, ಪಾಂಡವಪುರ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಅದು 1 ಎಕರೆ. ಮತ್ತು ಇದು 92/10 25 ಗುಂಟಾಸ್. ಟೋಟಲ್ ಆಗಿ ಇದು 1 ಎಕರೆ 25 ಗುಂಟೆ. ಈ ಎರಡು ಐಟಮನ್ನು ಶೆಡ್ಯೂಲನ್ನು ಅವರು ನನಗೆ ಮಾರಾಟ ಮಾಡ್ತಾರೆ. ನಾನು ಲೀಗಲ್ ಆಗಿ ಈ ಒಂದು ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಅಗ್ರಿಮೆಂಟ್ ಹಾಕ್ಕೊಂಡಿರ್ತಕ್ಕಂಥ ಅಗ್ರಿಮೆಂಟ್ ಹೋಲ್ಡರ್ ಕ್ರಯದ ಕರಾರುವನ್ನು ಮಾಡಿಕೊಂಡಿದ್ದಾರೆ. ಬಂದು ಬೇಡಿಕೊಂಡು ಕೇಳಿಕೊಂಡು ಕರಾರನ್ನು ಮಾಡಿಸ್ಕೊಂಡು ದುಡ್ಡನ್ನು 10 ಲಕ್ಷ ತಗೊಂಡು ಇವರು ಹೋಗಿದ್ದಾರೆ. ನಾನೆಲ್ಲ ಕ್ಲಿಯರ್ ಮಾಡಿಕೊಟ್ಟಾಗ ನಾನು ಮಾರಾಟ ಮಾಡ್ತೀನಿ ಅಂತ ಹೇಳಿ ಇವರು ಹೇಳಿದ ಮೇಲೆ ನೆಕ್ಸ್ಟು ಇವರೇನು ಮಾಡ್ತಾರೆ, ಏಕಾಏಕಿ ಆ ಒಂದು 10 ಲಕ್ಷ ರೂಪಾಯಿಯನ್ನು ಇವರಿಗೆ ಬೇರೆ ಇನ್ನೇನೋ ಒಳ್ಳೆ ಕಡೆ ಆಫರ್ ಇದೆ, ಆಫರ್ ಕೊಡೋರಿದ್ದಾರೆ ಅಂತನೋ ಅಥವಾ ಇನ್ನೇನೇನೇನೇನು ತಲೆ ಕೆಡಿಸಿದ್ರು ನನಗೆ ಗೊತ್ತಿಲ್ಲ. ಅದು ಸೊ ಬೇರೆ ಇನ್ನೇನೋ ಆಫರ್ಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಥವಾ ಇವ್ರಿಗೆ ದರ್ದಿತ್ತೋ ಅರ್ಜೆನ್ಸಿ ಇತ್ತೋ ಏನಿತ್ತೋ ಇವ್ರು ಬಂದು ದುಡ್ಡನ್ನು ತೊಗೊಂಡು ಹೊಟ್ಟೋಗ್ತಾರೆ ನನ್ನ ಹತ್ರ. ಅವ್ರ ಎಮರ್ಜೆನ್ಸಿ ಏನಿತ್ತೋ ಅದನ್ನು ಕ್ಲಿಯರ್ ಮಾಡ್ಕೊತಾರೆ. ತದನಂತರ ಅಥವಾ ಅವರು ಬಂದು ಏನು ಮಾಡ್ತಾರೆ, ಏಕಾಏಕಿ ನನ್ನ ಅಕೌಂಟಿಗೆ ದುಡ್ಡನ್ನು ಹಾಕ್ತಾರೆ. ದುಡ್ಡನ್ನು ಅದನ್ನು ಹಾಕ್ಬಿಟ್ಟು ಅವರು ಏನೋ ತಿಳಿಸ್ತಾರೆ, ಈ ರೀತಿಯಾಗಿ ಹಾಕಿದ್ದೀನಿ ಅಂತೇಳಿ. ಅದಕ್ಕೆ ನಾನು ಏನು ಮಾಡ್ತೇನೆ, ಅದಕ್ಕೊಂದು ಲೀಗಲ್ ನೋಟಿಸನ್ನು ಕೊಡ್ತೇನೆ ಅವರಿಗೆ. ಲೀಗಲ್ ನೋಟಿಸ್ ಕೊಟ್ಟು ನೀವು ನನಗೆ ಮಾರಾಟ ಮಾಡುವ ಭರವಸೆ ಕೊಟ್ಟು ಮಾತು ಕೊಟ್ಟು ನೀವು ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಗಿಷ್ಟ ಬಂದಂಗೆ ನೀವು ದುಡ್ಡನ್ನು ತಗೊಂಡೋಗಿ ನಿಮ್ಗಿಷ್ಟ ಬಂದಾಗ ಅದನ್ನು ನನ್ನ ಅಕೌಂಟಿಗೆ ವಾಪಸ್ಗೆ ಹಾಕ್ಬಿಟ್ರೆ ಅಗ್ರಿಮೆಂಟು ಕ್ಯಾನ್ಸಲ್ ಆಗಿಬಿಡೋದಿಲ್ಲ. ಅದಕ್ಕೆ ಕಾನೂನು ಒಂದು ಪ್ರಕ್ರಿಯೆ ಅನ್ನೋದು ಇದೆ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಅನ್ನೋದಿದೆ. ನಾವು ಅದನ್ನು ದಾಖಲು ಮಾಡ್ತೇವೆ. ನಾವು ಇದನ್ನು ಒಪ್ಕೊಳ್ಳೋದಿಲ್ಲ, ನಮ್ಮ ಸಮ್ಮತಿ ಇಲ್ಲದೆ ನೀವು ಇದನ್ನು ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಒಂದು ಲೀಗಲ್ ನೋಟಿಸನ್ನು ಕೊಡ್ತೇನೆ. ಲೀಗಲ್ ನೋಟಿಸನ್ನು ಕೊಟ್ಟು ಆದಮೇಲೆ ಮತ್ತೆ ಅವ್ರು ಏನು ಮಾಡಿದ್ರು, ಯಾವಾಗಲೂ ಒಂದು ದಿನಾಂಕ 1 ತಿಂಗಳು ನಂತರ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಇವ್ರು ಏನು ಮಾಡ್ತಾರೆ, ಬೋರ್ಡುಗಳನ್ನು ಏಕಾಏಕಿ ಅಲ್ಲಿ ತೆಗೆದು ಬಿಸಾಕಿರ್ತಾರೆ. ನಾವು ಹಾಕಿದ್ದ ಬೋರ್ಡುಗಳನ್ನು ತೆಗೆದು ಹಾಕ್ಬಿಟ್ಟಿರ್ತಾರೆ. ಸೊ ಅದಕ್ಕೂ ಕೂಡ ನಾವು SHOಗೆ ಪಾಂಡವಪುರ SHOಗೆ ಕಂಪ್ಲೇಂಟನ್ನು ನಾವು ಕೊಟ್ಟಿರ್ತೀವಿ, RPD ಮುಖಾಂತರ ಕಳಿಸಿರ್ತೇವೆ. ಅದರ ಅಕ್ನಾಲಜ್ಮೆಂಟ್ ರಿಸಿಪ್ಟು ಕೂಡ ನಮ್ಮ ಹತ್ರ ಇದೆ. ಪೊಲೀಸ್ನವರು ಅದಕ್ಕೂ ಯಾವುದೇ ರೀತಿಯಾದಂತಹ ಒಂದು ಉತ್ತರ ಆಗಲಿ ಕ್ರಮ ಆಗಲಿ ತಗೊಳ್ಳೋದಿಲ್ಲ. ಪೊಲೀಸ್ನವ್ರಿಗೆ ನಾವು ಗೊತ್ತಲ್ಲ, ಮೆಜಾರಿಟಿ ನಾವಲ್ಲಿ ಹೋಗಿ ಕೂತ್ಕೊಂಡು ದಿನಗಟ್ಟಲೆ ಕಾದು ಕಾಡಿ ಬೇಡಿ ಕ್ರಮ ತಗೊಳ್ಳಿ ಅಂದ್ರೂ ಕೂಡ ಅವ್ರಿಗೆ ಏನಾಗಬೇಕು ಅದಾದರೆ ಮಾತ್ರ ಕ್ರಮಗಳನ್ನ ತಗೊಳ್ತಾರೆ, ಇಲ್ಲಾಂದರೆ ತಗೊಳ್ಳೋದಿಲ್ಲ. ಮೆಜಾರಿಟಿ ಎಕ್ಸೆಪ್ಷನಲ್ಸು ಇದ್ದೇ ಇದ್ದಾರೆ. ಬಟ್ ಇಡೀ ಜಗತ್ತಿಗೆ ಗೊತ್ತಿದೆ ಅವರ ಕಾರ್ಯವೈಖರಿ ಹೇಗಿದೆ ಅಂತೇಳಿ. ಅದಕ್ಕೊಂದು ಯಾವುದೇ ರೀತಿಯಾದ ಒಂದು ಕರೆ ಆಗಲಿ ಒಂದು ವಿಚಾರಣೆ ಆಗಲಿ ಏನೂ ಮಾಡಲಿಲ್ಲ. ಅದನ್ನು ಇರಲಿ. ಅದಾದ ಮೇಲೆ ಏಕಾಏಕಿ ಇವರು ಈಗಾಗಲೇ ನಾನು ಹೇಳಿದಾಗೆ 24ನೇ ತಾರೀಕು ಮೊನ್ನೆ ಕಚೇರಿಗೆ ನುಗ್ಗುತ್ತಾರೆ. ನನ್ನ ಅನುಮತಿ ಇಲ್ಲದೆ, ಪರ್ಮಿಷನ್ ಇಲ್ಲದೆ, ಅಪಾಯಿಂಟ್ಮೆಂಟ್ ಇಲ್ಲದೆ ಟ್ರೆಸ್ಪಾಸ್ ಮಾಡ್ತಾರೆ, ಅತಿಕ್ರಮ ಪ್ರವೇಶವನ್ನು ಮಾಡ್ತಾರೆ. ನಾನು ಒಬ್ಬರು ಯಾರಾದ್ರೂ ಬನ್ನಿ ಸೌಜನ್ಯತೆಯಿಂದ, ಯಾರು ಒಬ್ರು ಮಾತಾಡೋಕ್ಕೆ ಬಂದಿರ್ಬೋದು ಅಂತ ಹೇಳಿ ಒಬ್ಬರನ್ನು ಯಾರು ಕ್ಯಾಬಿನಿಗೆ ಬನ್ನಿ ಅಂತ ಹೇಳಿದ್ರೆ ಬಲವಂತವಾಗಿ
ಫೋರ್ಸ್ಫುಲಿ ಎಲ್ಲರೂ ಏಕಾಏಕಿ ಕ್ಯಾಬಿನ್ಗೆ ಬರ್ತಾರೆ. ಬಂದು ಪ್ರೀ ರೆಕಾರ್ಡೆಡ್ ಅನ್ನೋ ಥರದಲ್ಲಿ ಯಾರೋ ಹೇಳಿ ಕಳಿಸಿದ್ದಾರೆ ಇದನ್ನೆಲ್ಲ, ಅದು ಯಾರು ಏನು ಅನ್ನೋದು ಕೂಡ ಗೊತ್ತಾದರೆ ಅವ್ರ ಮೇಲೆ ಸೂಕ್ತವಾದ ಕ್ರಮನ ಖಂಡಿತವಾಗ್ಲೂ ತಗೊಳ್ತೇನೆ ಮುಲಾಜಿಲ್ದಂಗೆ. ಬರ್ತಾ ಇದ್ದಂಗೆ ಕೂತ್ಕೊಳ್ಳಿ ಅಂತ ಹೇಳಿ ನಾನು ಆಫರ್ ಮಾಡಿ ಮಾತಾಡೋಕ್ಕೆ ಹೋದ್ರೂ ಕೂಡ ತಕ್ಷಣಕ್ಕೆ ಅವರು ಮಾತಾಡೋ ಒಂದು ರೀತಿನೇ ಇಲ್ಲ, ಮಾತಾಡೋಕ್ಕೆ ಬಂದಿಲ್ಲ. ಅವರು ಅವಮಾನ ಮಾಡಬೇಕು, ನನ್ನನ್ನು ಇಲ್ಲಿ ಹಂಗಾಮ ಕ್ರಿಯೇಟ್ ಮಾಡಬೇಕು, ಡ್ರಾಮಾ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಬಂದಿದ್ದರು. ಕ್ಯಾಬಿನ್ಗೆ ಬರ್ತಾ ಇದ್ದಂಗೆ ಅವರು ಒಂದು ಮಾತನಾಡುವುದಕ್ಕೆ ಒಂದು ರೀತಿ ನೀತಿ ಅನ್ನೋದು ಇದೆ, ಆ ರೀತಿ ನೀತಿನೇ ಇಲ್ಲ, ಮಾತನಾಡುವ ಒಂದು ಹಿರಿಯಾದೇನೇ ಇಲ್ಲ. ಸೊ ಏಕಾಏಕಿ ಅವರು ಅಯ್ಯಯ್ಯೋ ಅನ್ಯಾಯ ಅಂತ ಬಾಯಿ ಬಡ್ಕೊಂಡು ಏನೋ ನೋಡಿ ಯಾವ ರೀತಿ ನಡ್ಕೊಂಡಿದ್ದಾರೆ ನೋಡಿ. ಒಬ್ಬರು ಪ್ರಖ್ಯಾತ ವಕೀಲರ ಕಚೇರಿಗೆ ಬಂದು ಯಾವ ರೀತಿ ನಡ್ಕೊಂಡಿದ್ದಾರೆ ನೋಡಿ. ಈ ರೀತಿಯಾಗೆಲ್ಲ ವಿಡಿಯೋಗಳನ್ನ ನೋಡಿ. ಈ ರೀತಿಯಾಗಿ ಅವರು ಬರ್ತಾ ಇದ್ದಂಗೆ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ, ಹಂಗಾಮ ಕ್ರಿಯೇಟ್ ಮಾಡ್ತಾರೆ, ಬ್ಲಾಬರಿಂಗ್ ಮಾಡ್ತಾರೆ, ಬೇಕಾದಷ್ಟು ಗೊಣಗೋದು, ಬಾಯಿಗೆ ಬಂದಂಗೆ ಬೈಯೋದು, ಏನೋ ಇಚ್ಛಾನುಸಾರ ಏನೇನು ಅಂದ್ಕೊಂಡು ಬಂದಿದ್ರೋ ಅದೆಲ್ಲ ಬೈಯೋದು, ಮತ್ತು ಕಂಡೆಮ್ ಮಾಡೋದು, ಅವಮಾನ ಮಾಡೋದು, ನನ್ನ ವೃತ್ತಿಯನ್ನು ಮತ್ತು ನನ್ನ ಆಧ್ಯಾತ್ಮಿಕತೆಯ ಒಂದು ಚಾನಲ್ ಕೂಡ ನಡೆಸ್ತಾ ಇದ್ದೀನಿ ಅದರ ಒಂದು ಕಂಡೆಮ್ ಕೂಡ ಮಾಡೋದು, ನನ್ನ ಪ್ರೊಫೆಷನ್ನ ನನ್ನ ಪ್ಯಾಷನ್ನ ಕಂಡೆಮ್ ಮಾಡಿದ್ದಾರೆ. ಮತ್ತು ಏನೋ ನನ್ನ ಕುಟುಂಬದವರ ಹೆಸರು ಅನ್ನೆಸೆಸರಿಯಾಗಿ ಅವರನ್ನೆಲ್ಲ ತಗೊಂಡಿದ್ದಾರೆ, ಮತ್ತು ಡಿಫೇಮ್ ಮಾಡಿದ್ದಾರೆ, ಡಿಗ್ರೇಡ್ ಮಾಡಿದ್ದಾರೆ, ಕೆಟ್ಟದಾಗಿ ಮಾತಾಡಿದ್ದಾರೆ, ಮತ್ತು ಸ್ಟಾಫ್ಗಳ ಮುಂದೆ ಈ ರೀತಿಯಾಗಿ ಅವರು ನಡ್ಕೊಂಡಿದ್ದಾರೆ, ಫೌಲ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿದ್ದಾರೆ, ಮತ್ತು ಹಂಗಾಮ ಕ್ರಿಯೇಟ್ ಮಾಡಿ ಥ್ರೆಟ್ ಮಾಡಿದ್ದಾರೆ, ಮತ್ತು ಬ್ರೀಚ್ ಆಫ್ ಟ್ರಸ್ಟ್ ಮಾಡಿದ್ದಾರೆ, ಚೀಟ್ ಮಾಡಿದ್ದಾರೆ. ನನಗೆ ಮಾರ್ತೀನಿ ಅಂತ ಹೇಳಿ ದುಡ್ಡು ತಗೊಂಡು ಹೋಗ್ಬಿಟ್ಟು ಇವ್ರ ಕಷ್ಟಕ್ಕೆ ತದನಂತರ ಇವರು ನನಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಹೇಗೆ? ಇವ್ರು ಇಷ್ಟ ಬಂದಂಗೆ ಅಕೌಂಟಿಗೆ ದುಡ್ಡು ಹಾಕ್ಬಿಟ್ರೆ ಅದು ಕ್ಯಾನ್ಸಲ್ ಆಗ್ಬಿಡುತ್ತಾ? ಇವ್ರು ಬಂದು ಕೇಳಿದ ತಕ್ಷಣ ನಾನು ಕ್ಯಾನ್ಸಲ್ ಮಾಡಿಕೊಟ್ಬಿಡ್ಬೇಕಾ ಅದನ್ನು? ಹಾಗಿದ್ರೆ ಮತ್ತೆ ಕೋರ್ಟ್ ಇರೋದೇನಕ್ಕೆ, ಕಾನೂನು ಇರೋದಕ್ಕೆ, ವ್ಯವಸ್ಥೆ ಇರೋದು ಯಾಕೆ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಇರೋದೇನಕ್ಕೆ? ಬಂದು ಈ ರೀತಿಯಾಗಿ ವ್ಯಕ್ತಿಗಳ ಒಂದು ತುಂಬ ಕಷ್ಟಪಟ್ಟು ನಾವೇನು ಒಂದು ಆಫೀಸ್ ಕಚೇರಿಯನ್ನು ಕಟ್ಕೊಂಡಿದ್ದೇವೆ, ಲಾ ಫರ್ಮನ್ನು ಕಟ್ಕೊಂಡಿದ್ದೇವೆ, 100 ಜನಕ್ಕೆ ಕಾನೂನು ಹೇಳ್ತೇವೆ, ನ್ಯಾಯವನ್ನು ಹೇಳ್ತೇವೆ, ಧರ್ಮವನ್ನು ಹೇಳ್ತೇವೆ. ಈಗ ನೋಡಿದ್ರೆ ಬಂದು ಏಕಾಏಕಿ ಇವರು ಈ ರೀತಿಯಾಗಿ ಮಾತಾಡಿ ನಾವು ಅಯ್ಯಯ್ಯೋ ಅನ್ಯಾಯ, ಮಾಮೂಲಿ ಇದೆಲ್ಲ ನೋಡ್ತಾ ಇದ್ದೀವಿ ನಾವು ವಕೀಲರಾಗಿ, ಇದೆಲ್ಲ ಭಾಳಷ್ಟು ನೋಡ್ಬಿಟ್ಟಿದ್ದೇವೆ. ಲೇಡೀಸ್ಗಳನ್ನು ಮುಂದೆ ಬಿಡೋದು, ಬಾಯಿಗೆ ಬಂದಂಗೆ ಬಡ್ಕೊಳ್ಳೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಅವ್ರನ್ನ ಅವಮಾನ ಮಾಡೋದು, ಏನೋ ಮತ್ತು ನಾನು ವಿಷ ಕುಡಿದ್ಬಿಟ್ಟು ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಅನ್ನೋದು. ಈ ರೀತಿಯಾಗಿ ಏನೋ ಆತ್ಮಸ್ಥೈರ್ಯವನ್ನು ಕುಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ, ಏನೋ ಭಯಪಡಿಸುವಂಥ ಕೆಲಸ ಮಾಡಿದ್ದಾರೆ, ಏನೋ ಬ್ಲ್ಯಾಕ್ ಮೇಲನ್ನು ಮಾಡಿದ್ದಾರೆ. ಕ್ಯಾನ್ಸಲ್ ಮಾಡಿಕೊಟ್ಬಿಡ್ಲಿ ಈ ಥರ ಎಲ್ಲ ಮಾಡಿಬಿಟ್ರೆ ಅವರು ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ವಕೀಲರು ಅವ್ರು ಹೆದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಕ್ಯಾನ್ಸಲ್ ಮಾಡಿಕೊಟ್ಬಿಡ್ತಾರೆ ಈ ಅಗ್ರಿಮೆಂಟನ್ನು ಅಂತ ಹೇಳಿ ಭ್ರಮೆನಲ್ಲಿ ಬಂದಿದ್ದಾರೆ ಅವರು. ಖಂಡಿತ ಸಾಧ್ಯ ಇಲ್ಲ, ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ಇನ್ನೊಬ್ಬರಿಗೆ ಅನ್ಯಾಯ ಆಗೋದನ್ನು ಹೋರಾಡುವ ವ್ಯಕ್ತಿಯಾದ ನನಗೆ ಅನ್ಯಾಯ ಮಾಡಿದ್ರೆ ನಾನು ಬಿಡ್ತೀನಾ? ನಾನು ಬಿಟ್ಬಿಡ್ಬೇಕಾ? ಇವ್ರು ಬಂದು ಕೇಳಿದ ತಕ್ಷಣ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ಕೊಟ್ಬಿಡ್ಬೇಕಾ? ನಾನು ಕೇಳೋದಕ್ಕೆ ಒಂದು ರೀತಿ ನೀತಿ ಇಲ್ವಾ? ಇವ್ರಿಗೆ ಏನೋ ಆಸೆ ಇದೆ, ಇನ್ಯಾರೋ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತಂದರೆ ಮಾಡ್ಕೊಳ್ತಾರೆ ಅಂದರೆ ನನ್ನ ಆಫೀಸಿಗೆ ನಾನಿರೋ ತಕ್ಕ ಬಂದು ಕೂತ್ಕೊಂಡು ಯಾಕೆ ಮಾಡಬೇಕಾಗಿತ್ತು? ಇವ್ರು ಇರೋ ಜಾಗಕ್ಕೆ ನಾನು ಹೋಗಿಲ್ಲ, ನಾನಿರೋ ಜಾಗಕ್ಕೆ ಅವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಅಗ್ರಿಮೆಂಟ್ಗಳು ಹಾಕ್ಕೊಳ್ಳೋದು. ಎಲ್ಲರೂ ತಿಳುವಳಿಕೆ ಇರೋರು, ಓದೋರು, ಹುಡುಗ ಸಿವಿಲ್ ಇಂಜಿನಿಯರು, ಇಂಗ್ಲೀಷೆಲ್ಲ ಚೆನ್ನಾಗಿ ಗೊತ್ತಿದೆ, ಎಲ್ಲ ಡಾಕ್ಯುಮೆಂಟ್ಗಳನ್ನ ಕೂತ್ಕೊಂಡು ಓದಿ ಸೈನ್ಗಳು ಮಾಡಿದ್ದಾರೆ. ನಾನು ದುಡ್ಡು ಚೆಕ್ ಕೊಡೋಕ್ಕೆ ಮುಂಚೆನೂ ಕೂಡ ಅವ್ರಿಗೆಲ್ಲ ಕೇಳಿದ್ದೀನಿ, ಇದರಲ್ಲಿ ಇರೋದೆಲ್ಲ ನಿಮ್ಗೆ ಗೊತ್ತಿದೆ, ಓದಿದ್ದೀರಾ, ಕನ್ನಡದಲ್ಲೂ ಗೊತ್ತಿದೆ, ಇನ್ನೊಂದು ಸತಿ ಬೇಕಾ ಕೇಳಿ ಹೇಳ್ತೇವೆ. ಸೊ ಇಷ್ಟು ಅಮೌಂಟಿಗೆ ಮಾರಾಟ ಮಾಡ್ತಾಯಿದ್ದೀರಾ, ಈ ಶೆಡ್ಯೂಲನ್ನು ಮಾಡ್ತಾಯಿದ್ದೀರಾ, ಮನಸ್ಪೂರ್ವಕವಾಗಿ ನಿಮ್ಗೆ ಒಪ್ಪಿಗೆ ಇದೆಯಾ? ಮಕ್ಕಳು ಬಲವಂತಕ್ಕೆ ನೀವೇನು ಮಾಡ್ತಾಯಿಲ್ಲ ತಾನೇ, ನಿಮ್ಗೆ ಒಪ್ಪಿಗೆ ಎಲ್ಲ ಕೇಳಿದ್ದೀನಿ. ಎಲ್ಲ ಒಪ್ಕೊಂಡು ಯಾಕೆ ಅವ್ರಿಗೆ ಅರ್ಜೆಂಟ್ ದುಡ್ಡು ಬೇಕಷ್ಟೇ. ಅವಾಗ ನಾಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ, ಯಾರನ್ನು ಬೇಕಾದ್ರೆ ಅಲ್ಲಾಡಿಸ್ಬಿಡ್ಬೋದಲ್ಲ ಆ ಒಂದು ಕ್ಯಾಸ್ಟ್ ಕಾರ್ಡ್ ಇಟ್ಕೊಂಡು. ಆ ಧೈರ್ಯ ಅವರಿಗೆ, ಬಂಡ ಧೈರ್ಯ ಬರ್ತಾ ಇದೆ ಇವರಿಗೆ. ಈ ಬೇರೆ ಜಾತಿನವ್ರಿಗೆ ಮರ್ಯಾದೆ ಇಲ್ವ? ಹಂಗಾದರೆ ಅವರಿಗೆ ಗೌರವ ಸಿಗಲಿ ಅಂತ ಮಾಡಿರೋ ಕಾನೂನು, ಹಂಗಂದ್ಬಿಟ್ಟು ಇನ್ನೊಬ್ಬರು ಜಾತಿಗೆ ಗೌರವವನ್ನು ಧಕ್ಕೆ ತರುವಂಥ ಕೆಲಸಗಳನ್ನು ಇವರು ಮಾಡಿದ್ರೆ ಇವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕಾ ಬೇಡವಾ? ಅದನ್ನು ನೀವು ಯೋಚನೆ ಮಾಡಿ. ಸಾರ್ವಜನಿಕರು ಕಾಮೆಂಟ್ಗಳ ಮುಖಾಂತರ ತಿಳಿಸಿ ಇದನ್ನು. ನಾನು ಇದಕ್ಕೇನು ಬೇಕೋ ಕಾನೂನು ಕ್ರಮ ತಗೊಳ್ತೇನೆ ಮುಲಾಜಿಲ್ದಾಗೆ. ಸೊ ಬಂದು ಕ್ಯಾನ್ಸಲ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನಾನು ಮಾಡೋದಿಲ್ಲ, ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಮಾಡೋದು ಇದು ನೋಡಮ್ಮ, ನೀನು ಏನಾದರೂ ಪರಿಹಾರ ತೊಗೋಬೇಕು,
ಇಲ್ಲ ಪರಿಹಾರ ನಮಗೆ ಕೊಡಬೇಕು, ಇದು ತುಂಬ ನಿಮಗೆ ಇದಾಗೋಗುತ್ತೆ, ನಷ್ಟ ಆಗೋಗುತ್ತೆ ಅಂದರೆ ನೀವು 20 ಲಕ್ಷ ನೀವು ಕೊಡಿ ಪರಿಹಾರ, ಆಯಿತು ನಾನು ಕ್ಯಾನ್ಸಲ್ ಮಾಡಿಕೊಡ್ತೀನಿ, ಆಯಿತು ನೀವೇನು ಇದು ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗಲಿ ಅನ್ನೋ ಥರದಲ್ಲಿ ನಾನು ಹೇಳಿದ್ರು ಕೂಡ ಅವರು ಅದನ್ನು ಕೇಳಿದೆ, ಏಕಾಏಕಿ ಹಂಗಾಮ ಕ್ರಿಯೇಟ್ ಮಾಡಿದ್ರು. ನಾನು ಕೊಟ್ಟಿರೋ ದುಡ್ಡನ್ನು ನನಗೆ ನನ್ನ ಅನುಮತಿ ಇಲ್ಲದೆ ವಾಪಸ್ ಹಾಕಿ ಅವರು ಬಂದು ಕ್ಯಾನ್ಸಲ್ ಮಾಡಿಕೊಡು ಅಂದ ತಕ್ಷಣ ನಾನು ಕ್ಯಾನ್ಸಲ್ ಮಾಡೋಕೆ ನಾನಿರೋದು? ಅಡ್ವೊಕೇಟ್ಗೆ ಮರ್ಯಾದೆ ಇಲ್ವಾ? ಕಾನೂನು ಗೊತ್ತಿಲ್ವಾ? ನಾವು ಲಾಭ ಬರಬೇಕು, ನಾವು ಭೂಮಿ ತೊಗೋಬೇಕು ಅಂತ ತಾನೇ ನಾವು ತೊಗೊಂಡಿರೋದು, ಬಂಡವಾಳ ಹಾಕಿರೋದು. ಇವ್ರು ಕೇಳಿದ ತಕ್ಷಣ ನಾವು ಕೊಟ್ಬಿಡ್ಬೇಕಾ? ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ಸೊ ಆದ್ದರಿಂದ ಈ ರೀತಿಯಾಗಿ ಅವರು ಹಂಗಾಮವನ್ನು ಕ್ರಿಯೇಟ್ ಮಾಡ್ತಾರೆ. ಮಧ್ಯದಲ್ಲಿ ನನ್ನ ಕುಟುಂಬದವರ ಹೆಸರು ತಗೋತಾರೆ, ನ್ಯಾಯವಾಗಿ ದುಡೀರಿ ಅಂತಾರೆ, ವಾಚಾಮನ ಬಾಯಿಗೆ ಬಂದಂಗೆ ಬೈತಾರೆ, ಏನೇನು ಮಾತಾಡಿದ್ರು. ನಾವು ಕಾನೂನು ಪಾಲಿಸುವ ವ್ಯಕ್ತಿಯಾಗಿ ಅವರು ದೇ ಆರ್ ಟ್ರೈಯಿಂಗ್ ಟು ಪ್ರವೋಕ್ ಮೀ, ನನ್ನನ್ನು ಪ್ರವೋಕ್ ಮಾಡಿ ಪ್ರಚೋದಿಸಿ ನಾನು ಏನಾದರೂ ಕೋಪದಲ್ಲಿ ಮಾತನಾಡಲಿ, ಇದೆಲ್ಲ ಟೆಕ್ನಿಕ್ ಅವ್ರದ್ದು, ಕೋಪದಲ್ಲಿ ನಾನು ಏನಾದರೂ ಮಾತಾಡಲಿ ಅಂತ ಹೇಳಿಬಿಟ್ಟು ಮಾತಾಡೋದು. ಮನುಷ್ಯನ ಇಜ್ಜತ್ತಿಗೆ ಮರ್ಯಾದೆಗೆ ಧಕ್ಕೆ ತಂದು ಏಕಾಏಕಿ ಬಂದು ಇವ್ರ ಜಮೀನು ನಾನು ಬರ್ಸ್ಕೊಂಡು ರಿಜಿಸ್ಟರ್ ಮಾಡಿಸ್ಕೊಂಬಿಟ್ಟಿದ್ದೀನ, ಭೂಮಿ ನಾನು ಪಡ್ಕೊಂಬಿಟ್ಟಿದ್ದೀನ, ಅಥವಾ ಇವ್ರಿಗೇನಾದರೂ ಬಲವಂತ ಮಾಡಿ ಇವ್ರ ಕೈನಲ್ಲಿ ಸೈನ್ ಹಾಕ್ಸ್ಕೊಂಡಿರೋದು ಏನಾದ್ರು ಇದೆಯಾ ಸಾಕ್ಷಿ ಇವ್ರ ಹತ್ರ ಇದ್ದರೆ ತಂದು ಪ್ರೊಡ್ಯೂಸ್ ಮಾಡಲಿ ಕೋರ್ಟ್ಗೆ. ಇವ್ರಿಗೆ ಬೇಕಂದಾಗ ಸೈನ್ ಹಾಕ್ಸ್ಕೊಂಬಿಟ್ಟು ಬಂದು ಕಾಲಿಡ್ಕೊಂಡು ಸೈನ್ ಹಾಕ್ಸ್ಕೊಂಬಿಟ್ಟು ಬ್ಯಾಡದೇ ಇದ್ದಾಗ ದುಡ್ಡು ಅಕೌಂಟ್ಗೆ ಹಾಕ್ಬಿಟ್ಟು ಅಯ್ಯಯ್ಯೋ ಅನ್ಯಾಯ ಅಂತ ಬಂದು ಆಫೀಸಿಗೆ ಬಡ್ಕೊಂಡ್ರೆ ಕೊಟ್ಬಿಡ್ತಾರ ಜನ? ಕೊಟ್ಬಿಡ್ಬೇಕಾ ಇವ್ರಿಗೆ? ಇದಕ್ಕೇನ ಇವರಿಗೆ ಈ ಒಂದು ಕಾನೂನು ಪ್ರಿವಿಲೇಜಸ್ ಕೊಟ್ಟಿರೋದು? ಇವರೆಲ್ಲ ಅಮಾಯಕರ ಇವರು, ಅಥವಾ ನಮ್ಮಂಥವ್ರನ್ನ ಶೋಷಣೆ ಮಾಡೋಕ್ಕಿದ್ದಾರೆ ಇವರು? ಈ ರೀತಿಯಾಗಿ ಒಂದು ವಕೀಲರಿಗೆ ದೌರ್ಜನ್ಯ ಮಾಡಿದ್ದಾರೆ, ಅಟ್ಟಹಾಸ ಮೆರೆದಿದ್ದಾರೆ. ನನ್ನ ಅಡ್ವೊಕೇಟ್ ಆಫೀಸಿಗೆ ಬಂದು ನನ್ನ ಕ್ಲೈಂಟ್ಗಳಿದ್ದಾಗ, ನನ್ನ ಸ್ಟಾಫ್ಗಳಿದ್ದಾಗ ಬಂದು ಇವರು ದೌರ್ಜನ್ಯವನ್ನು ಮೆರೆದಿದ್ದಾರೆ. ನನ್ನ ಮರ್ಯಾದೆಯನ್ನು ಇವರು ಕಳೆಯುವಂತಹ ಪ್ರಯತ್ನ ಮಾಡಿದ್ದಾರೆ, ಪ್ರವೋಕ್ ಮಾಡಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಹರಾಸ್ ಮಾಡಿದ್ದಾರೆ, ಥ್ರೆಟನ್ ಮಾಡಿದ್ದಾರೆ. ಜೊತೆಗೆ ವಿಷ ಕುಡಿದ್ಬಿಟ್ಟು ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತೇಳಿ ಬೀದಿನಲ್ಲಿ ಕೂತ್ಕೊಂಡು ಹಂಗಾಮ ಮಾಡೋದು. ಕ್ಲೈಂಟ್ ಬರ್ತಾರವ್ರಿಗೆ ಮಿಸ್ಗೈಡ್ ಮಾಡಿದ್ದಾರೆ. ಇದರಿಂದ ನನಗೆ ಸಾಕಷ್ಟು ನಷ್ಟ ಆಗಿದೆ. ಯಾರು ಕಟ್ಕೊಡ್ತಾರೆ? ಇರಲಿ, ಇಷ್ಟೆಲ್ಲ ಇವರು ಮಾಡಿ ಕೊನೆಗೆ ನನ್ನ ಜಾತಿ ಹೆಸರನ್ನು ಕೂಡ ತಗೊತಾರೆ. ನಾವು ಮಾತಾಡಿಲ್ಲ, ಅವ್ರು ಮಾತಾಡ್ತಾರೆ. ಗೌಡ ಅನ್ನೋ ಪದನ ಬಳಸ್ತಾರೆ. ನೀವು ಗೌಡ ಆಗಿ ಹಿಂಗೆಲ್ಲ ಮಾಡ್ತೀರಾ ಅಂತಲೂ ಬಳಸ್ತಾರೆ. ಜಾತಿಯನ್ನು ಅಲ್ಲಿ ತರ್ತಾರೆ, ಡಿಫೇಮ್ ಮಾಡ್ತಾರೆ, ಕ್ಲೈಂಟ್ಗೆ ಮಿಸ್ಲೀಡ್ ಮಾಡಿದ್ದಾರೆ, ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಂಡಿದ್ದಾರೆ. ಈ ಥರ ಲೇಡಿ ವಕೀಲರುಗಳು ಮಾತಾಡೋಕೆ ಹೋದಾಗ್ಲೂ ತಪ್ಪಾಗಿ ನಡ್ಕೊಂಡಿದ್ದಾರೆ. ಈ ಅನ್ಯಾಯ ದುಡ್ಡಿಂದ ನೀವು ಸಂಬಳ ತಗೋತೀರಾ ಅಂತ ಮಾತಾಡಿದ್ದಾರೆ, ಮರ್ಯಾದೆ ಇಲ್ದಂಗೆ ನಡ್ಕೊಂಡಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಇದೆಲ್ಲ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಹಾಗಾದರೆ ಯಾರಿಗಾರು ಅನ್ಯಾಯ ಆಯಿತು ಅಂತಂದರೆ ಏಕಾಏಕಿ ಹೋಗಿ ಜನಗಳು ತುಂಬಿಸ್ಕೊಂಡು ಹೋಗಿ ಗಲಾಟೆ ಮಾಡಿಬಿಡೋದ? ಕಾನೂನು, ಸ್ಟೇಷನ್ನು, ಕೋರ್ಟು ಬೆಲೆ ಇಲ್ವಾ? ವಕೀಲರ ಆಫೀಸ್ಗೆ ಹಿಂಗೆ ಬಂದು ಮಾತಾಡ್ಬೋದು. ನಿಮ್ಗೆ ಏನಾದ್ರು ಇತ್ತು ಅಂದರೆ ನೀವು ಕೋರ್ಟ್ಗೆ ಹೋಗಿ ಅಂದರೆ ಅಲ್ಲಿಗೆ ಯಾಕೆ ಹೋಗಬೇಕು? ಇಲ್ಲೇ ಸೈನ್ ಮಾಡಿರೋದು, ಇಲ್ಲೇ ನಾವು ಮಾಡೋದು. ಮತ್ತು ಕೋರ್ಟ್ ಏನಕ್ಕೆ, ಸ್ಟೇಷನ್ ಏನಕ್ಕೆ ಇರೋದು? ಸಿವಿಲ್ ಮ್ಯಾಟ್ರಿಗೆ ನೀನು ಬಂದು ಇಲ್ಲಿ ಬಂದು ಕಿರ್ಚ್ಕೊಂಡು ಅರ್ಚಾಡ್ಕೊಂಡು ಮಾಡೋದ್ರಲ್ಲಿ ಅರ್ಥ ಏನಿದೆ? ನಿನ್ನ ಹತ್ರ ಏನಾದ್ರು ಸಾಕ್ಷಿ ಇದ್ದರೆ ತೊಗೊಂಡೋಗಿ ಸ್ಟೇಷನ್ಗೆ ಕೊಡು, ಕೋರ್ಟಿಗೆ ಕೊಡು. ನಾವು ಏನಿದೆ ನಾವು ನಡೆಸ್ತೀವಿ, ಕೇಸ್ ನಮ್ಗೆ ಗೊತ್ತಿದೆ. ನನಗೆ ಅನ್ಯಾಯ ಆದರೆ ನಾನು ಬಿಡ್ತೀನಿ, ನಾನು ಸುಮ್ಮನಿದ್ದು ಬಿಡಬೇಕಾ? ಇದಕ್ಕೆಲ್ಲ ಹೆದರ್ಕೊಂಡು ನಾನು ಬಿಟ್ಬಿಡ್ಬೇಕಾ ಇವ್ರಿಗೆ? ಈ ರೀತಿಯಾಗಿ ಇವರು ನಡ್ಕೊಂಡು ಸೂಸೈಡ್ ಥ್ರೆಟನಿಂಗ್ ಎಲ್ಲ ಮಾಡಿದ್ದಾರೆ. ಯಾಕೆ? ಕ್ಯಾನ್ಸಲ್ ಮಾಡಿಕೊಟ್ಬಿಡ್ಲಿ ಅಂತ. ಇವು ಏನೇ ಮಾಡ್ಕೊಂಡು ಇದು ಯಾವುದಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ಐ ಮೇ ಲೀಗಲಿ ಅಗ್ರಿಮೆಂಟ್ ಹೋಲ್ಡರ್. ನಾನು ಇವರ ಜಾಗಕ್ಕೆ ಹೋಗಿಲ್ಲ, ಗಲಾಟೆ ಮಾಡಿಲ್ಲ. ಇವ್ರು ನನ್ನ ಜಾಗಕ್ಕೆ ಬಂದು ನನ್ನ ಆಫೀಸಲ್ಲಿ ಗಲಾಟೆ ಮಾಡಿದ್ದಾರೆ. ಆಗಲೂ ಕೂಡ ನಾನು ಒಬ್ಬ ಲಾ ಅಬೈಡಿಂಗ್ ಸಿಟಿಸನ್ ಆಗಿ ನಾನು ಯಾವುದು ಪ್ರವೋಕ್ ಆಗದೆ ಅವ್ರನ್ನ ವಾಚಾಮನ ಬೈದೆ, ನಾನು ಜಸ್ಟ್ ಇದನ್ನೆಲ್ಲ ಇಲ್ಲಿ ಮಾತಾಡ್ಕೋರ್ದು ಆಯ್ತು, ಇದೆಲ್ಲ ಡ್ರಾಮಾಗಳು ನೋಡಿದ್ದೀನಿ, ಹೋಗಿ ನೀವು ಇಷ್ಟೇ. ನಾವು ವಿಡಿಯೋ ಗಮನಿಸಿ, ಇಷ್ಟೇ ನಾನು ಮಾತಾಡಿರೋದು. ನಮಗೂ ಕೋಪ ಇದೆ, ಏನು ಬೇಕು ನಾವು ಮಾತಾಡ್ಬೋದು. ಆದರೆ ಕಾನೂನು ಏನು ಹೇಳುತ್ತೆ? ಅವ್ರು ಮಾತಾಡೋರು ನೀವು ಮಾತಾಡ್ಬಿಟ್ರೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನಂತಾರೆ ಗೊತ್ತಾ? ಅವರು ಮಾತಾಡೋರು ನೀವು ಮಾತಾಡಿದರೆ ತಗೊಳ್ಳಿ, ಇಬ್ರಿಗೆ ಮೇಲೆ FIR ಆಗ್ತೀನಿ, ಹೋಗಿ ಕೋರ್ಟ್ಗೆ ಓಡಾಡಿ ಅಂತಾರೆ. ಆದ್ದರಿಂದ ನಾವು ಕಾನೂನು ಗೊತ್ತಿರೋದ್ರಿಂದ ನಾವು ಸಂಯಮವನ್ನು ಕಾಪಾಡಿಕೊಂಡು ಅವರಿಗೆ ಸ್ಟಾಫ್ಗಳಿಗೂ ಕೂಡ ಏನು ಮಾತಾಡ್ಬಿಡಿ, ಜಸ್ಟ್ ಅವ್ರನ್ನ ಆಚೆ ಕಳಿಸಿ ಅಷ್ಟೇ ಹೇಳಿರೋದು. ಅಷ್ಟು ಜನ ಲಾಯರ್ಸ್ ಇದ್ದರು, ನಾನು ಹೆಂಗೆ ಬೇಕಾದ್ರೆ ನಡ್ಕೋಬೋದಾಗಿತ್ತು, ನಾನು ಅವ್ರನ್ನ ಏನೋ ಕಂಡೆಮ್ ಆಗಿ ಮಾತಾಡ್ಬೋದಾಗಿತ್ತು. ಮಾತಾಡಿಲ್ಲ, ನಾನು ಸಹಿಸ್ಕೊಂಡಿದ್ದೀನಿ. ನಾನು ತುಂಬ ಕಷ್ಟಪಟ್ಟು ಈವ್ನಿಂಗ್ ಕಾಲೇಜನ್ನು ಓದಿ ಏನೋ ಲಾ ಡಿಗ್ರಿನ ಪಡ್ಕೊಂಡು ಹಗಲು ರಾತ್ರಿ ಓದ್ಕೊಂಡು ಲಾ ಡಿಗ್ರಿ ಪಡ್ಕೊಂಡು ನಾನು ಈ ಒಂದು ಮಟ್ಟಕ್ಕೆ ಬಂದಿದ್ದೇನೆ.
ಏಕಾಏಕಿ ಬಂದು ಇವರು ನನ್ನ ಸಾಮ್ರಾಜ್ಯನೇ ಬೀಳಿಸ್ಬಿಡ್ತೀನಿ ಅಂತಂದರೆ, ಸುಮಾರು ಜನ ವಕೀಲರಿಗೆ ಕೆಲಸನ ಕೊಟ್ಟಿದ್ದೇನೆ, ಊಟ ಮಾಡ್ತಾ ಇದ್ದಾರೆ, ಅದರಿಂದ ವೃತ್ತಿನ ಕಲಿತಾ ಇದ್ದಾರೆ. 100 ಜನರಿಗೆ ಕೇಸ್ಗಳನ್ನ ನಡೆಸ್ತಾ ಇದ್ದೀವಿ, ಸಾವಿರಾರು ಜನಗಳಿಗೆ ಕನ್ಸಲ್ಟೇಷನ್ಗಳನ್ನ ಕೊಟ್ಟಿದ್ದೀನಿ. ಒಬ್ಬ ವ್ಯಕ್ತಿಗೆ ಬೆಲೆ ಇಲ್ವಾ? ವಕೀಲರಿಗೆ ಹೀಗಾದರೆ ಇನ್ನು ಬೇರೆಯವ್ರ ಜನಸಾಮಾನ್ಯವ್ರ ಕತೆ ಏನು? ಬರೀ ವಿಷ ಬಾಟ್ಲಿ ಹಿಡ್ಕೊಂಡು ಹೋಗೋದು, ಡ್ರಾಮಾಗಳು ಮಾಡೋದು, ಇವ್ರದ್ದು ಬರೀ ಇದೇ ಆಗೋಯ್ತು. ಕಾನೂನಿದೆ, ನೀವು ಸಾಯಿರಿ ಅಂತ ಪ್ರಚೋದನೆ ಮಾಡಬಾರ್ದು. ಆದರೆ ಅವರಾಗ ಅವರು ಡ್ರಾಮಾ ಮಾಡಿಕೊಂಡು ಅಥವಾ ಅವರಾಗ ಅವರು ಏನೋ ಲಯಬಿಲಿಟೀಸ್ಗಳನ್ನು ಅವರು ಕ್ಲಿಯರ್ ಮಾಡದೆ, ಅವರು ಡ್ಯೂಟಿನ ಡಿಸ್ಚಾರ್ಜ್ ಮಾಡದೆ ನಾಟಕ ಮಾಡ್ಕೊಂಡು ಹೋದರೆ ಅದಕ್ಕೆ ನಮ್ಗೆ ಸಂಬಂಧನೇ ಇಲ್ಲ, ನಾವು ಅದಕ್ಕೆ ಜವಾಬ್ದಾರಿನೇ ಅಲ್ಲ. ಈ ಅಗ್ರಿಮೆಂಟಲ್ಲಿ ಏನೇನಿದೆ ಅದ್ರ ಪ್ರಕಾರವಾಗಿ ಅವ್ರು ನಡ್ಕೊಂಡು ಅವ್ರು ಬಂದು ನನಗೆ ರಿಜಿಸ್ಟರ್ ಮಾಡಿಕೊಡ್ಬೇಕು. ಇಲ್ವಾ, ನಾನು ಏನು ಪರಿಹಾರ ಕೇಳ್ತೀನಿ ಅದು ನನಗೆ ಬಿಟ್ಟಿದ್ದು, ನಾನು ಬಂಡವಾಳ ಹಾಕಿದ್ದೆ, ನಾನು ಅಗ್ರಿಮೆಂಟ್ ಹೋಲ್ಡರ್, ನಾನು ಸುಮ್ಮನೆ ಪರಿಹಾರ ಇಲ್ಲದೆ ನಾನು ಕೊಡೋಕ್ಕಾಗಲ್ಲ. ಅದನ್ನು ಅವ್ರು ಕೊಟ್ಟರೆ ನಾನು ಬಿಡೋದು. ಇವರು ನಮ್ಮನ್ನೇ ಮಿಸ್ಯೂಸ್ ಮಾಡ್ಕೊಂಡು ಇವ್ರು ಇಷ್ಟ ಬಂದಂಗೆ ಇವ್ರು ಲಾಭಗಳು ಮಾಡ್ಕೊಳ್ಳೋಕ್ಕಲ್ಲ, ನಾವಿಲ್ಲಿ ಲಾಯರ್ಗಳಾಗಿ ಓದ್ಕೊಂಡು ಇಲ್ಲಿ ಕೂತಿರೋದು. ಸೊ ಇದಿಷ್ಟನ್ನು ಅವರು ಮಾತಾಡಿದ್ದಾರೆ, ಇಷ್ಟು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈ ಒಂದು ಮಾಲಿಫೈಡ್ ಇಂಟೆನ್ಷನ್, ಕ್ರಿಮಿನಲ್ ಇಂಟೆನ್ಷನ್ ಇಟ್ಕೊಂಡು ಪ್ರಿಪೇರ್ ಆಗಿ ಯಾರ್ದೋ ಮಾತುಗಳನ್ನ ಕೇಳಿಕೊಂಡು ಸಪೋರ್ಟ್ ಈ ಬ್ಯಾಕ್ ಸೈಡ್ ಯಾರೋ ಇರ್ತಾರೆ. ಇಲ್ಲಾಂದರೆ ಇಷ್ಟು ರೆಪ್ಯೂಟೆಡ್ ಆಗಿರುವಂಥ ಒಂದು ಲಾಯರ್ ಆಫೀಸ್ಗೆ ಬಂದು ಇಷ್ಟು ಮಾತಾಡ್ತಾರೆ ಅಂದರೆ ಅವರಿಗೆ ಸಪೋರ್ಟ್ ಬ್ಯಾಕಪ್ ಇದ್ದೇ ಇರುತ್ತೆ. ಸೊ ಇದು ಯಾವುದಕ್ಕೂ ನಂಗೆ ಕೇರ್ ಮಾಡಲ್ಲ. ನಾವು ತಪ್ಪು ಮಾಡೋ ವ್ಯಕ್ತಿ ಅಲ್ಲ, ತಪ್ಪು ಮಾಡಿದವ್ರನ್ನ ಖಂಡಿತ ಬಿಡೋಲ್ಲ. ನಾನು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕೋ ತಗೋತೀನಿ. ಅವ್ರು ಯಾವುದೇ ಮಟ್ಟದಲ್ಲಿದ್ದರೂ ಕೂಡ ತಗೋತೀನಿ. ನಾನೊಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಕೂಡ, ನನಗೆ ಶಾಸ್ತ್ರನೂ ಗೊತ್ತು, ಸಮಯ ಬಂದಾಗ ಕಾನೂನು ಅನ್ನುವಂಥ ಶಸ್ತ್ರ ಹಿಡಿದು ಹೋರಾಟ ಮಾಡೋಕ್ಕೂ ಬರುತ್ತೆ ನನಗೆ. ಸೊ ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ ಇಲ್ಲಿ. ಆದ್ದರಿಂದ ನಾನೇನು ಹೇಳೋದು, ಇಷ್ಟೆಲ್ಲ ಮಾಡಿದ್ರು ಅಂತ ಒಂದು ಕಂಪ್ಲೇಂಟನ್ನು ಕೊಟ್ಟೆ. ಕೆಂಗೇರಿ ಪೊಲೀಸವ್ರಿಗೆ ಕರೆದು ಇವರು ಏಕಾಏಕಿ ಬಂದು ಏನೋ ಇಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಕೆಂಗೇರಿಯನ್ನವರು ಬರ್ತಾರೆ, ಅವ್ರು ಬಂದು ಅದನ್ನು ಕರ್ಕೊಂಡು ಹೋಗಿ ನಾವು ಅದಾದಮೇಲೆ ಇಷ್ಟು ಇನ್ಸಿಡೆಂಟ್ ಏನು ನಡೆದಿದೆ ಟ್ರಾನ್ಸ್ಪರೆಂಟಾಗಿ ಅಷ್ಟಕ್ಕೆ ನಾವು ಕಂಪ್ಲೇಂಟನ್ನು ಬರೆದು ನಾವೆಲ್ಲ ರೆಡಿ ಮಾಡಿ ನಾನು ವಾಟ್ಸಾಪಲ್ಲೂ ಕಳಿಸಿ ಅದಾದಮೇಲೆ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಕೊಟ್ಟ ಮೇಲೆ ಏನು ಗೊತ್ತಾ, BNSS ಅಂಡರಲ್ಲಿ 15 ದಿವಸ ಟೈಮ್ ಇದೆ ನಮಗೆ, ಇನ್ವೆಸ್ಟಿಗೇಟ್ ಎಲ್ಲ ಮಾಡಿ ನಾವು ಆಮೇಲೆ ಕ್ರಮ ತಗೊಳ್ತೀವಿ ಅಂಥೇಳಿ ಅಕ್ನಾಲೇಜ್ಮೆಂಟು ಕೊಟ್ಟು ಕಳಿಸ್ತಾರೆ. ಒಬ್ಬ ರೆಪ್ಯೂಟೆಡ್ ಲಾಯರ್ ಕೊಟ್ಟಿರೋ ಕಂಪ್ಲೇಂಟ್ಗೆ ಅಕ್ನಾಲೇಜ್ಮೆಂಟ್ ಕೊಟ್ಟು ಕಳಿಸಿದ್ದಾರೆ. ಇರಲಿ, ನಾನು ಅದನ್ನು ಗೌರವಿಸ್ತೇನೆ. ತನಿಖೆ ಮಾಡಿ ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ನಾನು ಕೊಟ್ಟಿರೋ ನಡೆದಿರೋದು ಎಲ್ಲ ವಿಡಿಯೋ ರೆಕಾರ್ಡಿಂಗು ಅವ್ರಿಗೆ ಕೊಟ್ಟಿದ್ದೀನಿ, ಅಗ್ರಿಮೆಂಟ್ ಕಾಪಿ ಕೊಟ್ಟಿದ್ದೀನಿ, ಅವ್ರಿಗೆ ನೋಟಿಸ್ ಕೊಟ್ಟಿರೋ ಕಾಪಿ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ, ಎನ್ಕ್ಲೋಷರ್ಸ್. ಅದೇನು ಕ್ರಮ ತೊಗೊಳ್ತಾರೋ ತೊಗೊಳ್ಳಿ, ತೊಂದರೆ ಇಲ್ಲ. ಆ ಕಂಪ್ಲೇಂಟನ್ನು ನಾನು ಮಾಡಿದ್ದೆ, ಆಯಿತು ಅಂತ ಸುಮ್ಮನಾದೆ. ಅದಾದಮೇಲೆ ಸಂಜೆ ಮೇಲೆ ಇವರು ಏನು ಮಾಡಿದ್ದಾರೆ, ಗ್ರೂಪ್ಗಳು, ಅಡ್ವೊಕೇಟ್ಸ್ ಕೆಲವು ಗ್ರೂಪಲ್ಲಿ ಇದನ್ನು ಶೇರ್ ಮಾಡಿದ್ದಾರೆ. ಅದರಲ್ಲಿ ಅವ್ರ ಮುಖಗಳನ್ನ ತೋರಿಸ್ಕೊಳ್ದೇನೆ ಎಷ್ಟು ಬೇಕೋ ಅಷ್ಟನ್ನು ಎಡಿಟಿಂಗ್ಗಳು ಮಾಡಿಕೊಂಡು ನನ್ನ ಮುಖನ ಮಾತ್ರ ತೋರಿಸಿ, ಸ್ಟಾಫ್ ಮುಖನ ತೋರಿಸಿ, ಆಫೀಸನ್ನು ತೋರಿಸಿ, ಕಂಪ್ನಿ ತೋರಿಸಿ, ಬ್ರ್ಯಾಂಡಿಂಗ್ ತೋರಿಸಿ ಗ್ರೂಪ್ಗಳಲ್ಲಿ ಸರ್ಕ್ಯುಲೇಟ್ ಮಾಡಿದ್ದಾರೆ. ಮತ್ತು ಆ ವಿಡಿಯೋದಲ್ಲಿ ಅವ್ರು ನನಗೆ ಥ್ರೆಟ್ ಮಾಡಿದ್ದಾರೆ, ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ಫೇಸ್ಬುಕ್ಕಲ್ಲಿ ಹಾಕ್ತೀನಿ ಅಂತ. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಯಾಕಂದ್ರೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹಾಕ್ತೀಯಾ, ಏನು ಅಂತ ಹಾಕ್ತೀರಾ, ಮಾಡ್ಕೊಳ್ಳಿ. ಇಷ್ಟೆಲ್ಲ ಇವರು ಮಾಡಿದ್ದಾರೆ. ಈಗ ಮಾಡಾದ್ಮೇಲೆ ಇವ್ರ ಇಂಟೆನ್ಷನ್ ಕ್ಲಿಯರ್ ಆಯಿತು. ಇವ್ರನ್ನ ಯಾರೋ ರೆಡಿ ಮಾಡಿ ಕಳಿಸಿದ್ದಾರೆ, ಬ್ಯಾಕಪ್ಪಲ್ಲಿ ಯಾರೋ ಇದ್ದಾರೆ. ಅದಾದಮೇಲೆ ನಾನು ವಿಚಾರ ಮಾಡಿದಾಗ ನನಗೆ ಗೊತ್ತಾಯಿತು, CM ಆಫೀಸಿಂದನೂ ಕೂಡ ಕರೆ ಹೋಗಿದೆ ಪೊಲೀಸ್ ಸ್ಟೇಷನ್ಗೆ ಅಂತ ನನಗೆ ಬಂದಿದೆ ಮಾಹಿತಿ. ಸಮಯ ಬಂದಾಗ ನಾನು ಎಲ್ಲದನ್ನು ಪ್ರೊಡ್ಯೂಸ್ ಮಾಡ್ತೇನೆ. ಇರಲಿ, ಸಾಕ್ಷಿಗಳು ಇಲ್ಲದೆ ಮಾತಾಡೋಷ್ಟು ಮೂರ್ಖ ವಕೀಲ ಅಲ್ಲ ನಾನು. ತಲೆನಲ್ಲಿ ಬುದ್ಧಿ ಇದೆ, ಕಾನೂನು ಗೊತ್ತಿದೆ, ಏನೋ 18-20 ವರ್ಷಗಳ ಅನುಭವ ಇದೆ, ಗೊತ್ತಿದೆ ನಮಗೇನು ಮಾಡಬೇಕು ಅಂತ ಮಾಡ್ತೇವೆ. ಸೊ ಅಕ್ನಾಲೇಜ್ಮೆಂಟ್ ಕೊಟ್ಟು ಕಳಿಸಿದರು. ಇದೆಲ್ಲ ಗ್ರೂಪಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ. ಇದನ್ನು ನೋಡಿದಂಥ ಕೆಲವರು ನನ್ನ ಏನೋ ಹಿತೈಷಿಗಳು ಕಾಲ್ ಮಾಡಿದಾಗ ಅವ್ರು ಹಿಂಗೆ ಮಾಡಿದ್ದಾರೆ ಅಂತ. ಸ್ಟಾಪ್ ಮಾಡಿ ಸರ್, ಇದೇನು ನಾನ್ ಸೆನ್ಸ್ ಇದು ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಅವರು ಪ್ರಮೋಟ್ ಏನು ಮಾಡ್ತಾಯಿದ್ದಾರೋ ಮಾಡಲಿ, ಅದು ಕಾನೂನು ಕ್ರಮ ಏನು ತೊಗೋಬೇಕೋ ನಾನು ತೊಗೊಳ್ತೇನೆ. ಅಂದರೆ ಉದ್ದೇಶ ನಂಗೆ ಗೊತ್ತಾಯಿತು, ಇವರು ಬಂದಿರೋದು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ, ಥ್ರೆಟ್ ಮಾಡಿ, ಹ್ಯಾರಾಸ್ ಮಾಡಿ ಕ್ಯಾನ್ಸಲ್ ಮಾಡಿಸ್ಕೋಬೇಕು ಅಂತ. ಮತ್ತು ನಾನು ಬೆಳೆದಿರೋದನ್ನು, ಯಾಕಂದರೆ ನಾನು ಈ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಸಮಾಜಮುಖಿಯಾಗಿ ಏನೋ ಮಾತನಾಡ್ತಾ ಇದ್ದೇನೆ. ಪೊಲೀಸ್ ಸ್ಟೇಷನಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರಗಳ ಬಗ್ಗೆ ಮಾತಾಡಿದ್ದೇನೆ. ರಾಜಕಾರಣಿಗಳು ತಪ್ಪು ಮಾಡಿದಾಗ ಅವ್ರ ವಿರುದ್ಧವಾಗಿ ನಾನು ಮಾತಾಡಿದ್ದೇನೆ. ಸರ್ಕಾರದ ವಿರುದ್ಧವಾಗಿ ಕೆಲವು ಅವರು ತೆಗೆದುಕೊಂಡಂಥ ತಪ್ಪು ತೀರ್ಮಾನಗಳ ಬಗ್ಗೆ ಮಾತಾಡಿದ್ದೇನೆ.
ಏನೋ ಸಾಕಷ್ಟು ಕೋರ್ಟ್ಗಳಲ್ಲಿಯೂ ಕೂಡ ಸಾಕಷ್ಟು ಅಡ್ಮಿನಿಸ್ಟ್ರೇಷನ್ ಲೂಪೋಲ್ಸ್ಗಳ ಬಗ್ಗೆ ಮಾತಾಡಿದ್ದಾನೆ. ಸಾಕಷ್ಟು ಜನ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ, ಅದನ್ನು ಮಾಡ್ತಾ ಇದ್ದಾರೆ ಕೂಡ, ಅದು ನನಗೆ ಗೊತ್ತಿದೆ. ಸೊ ಅವ್ರು ಏನೇ ಮಾಡಿದ್ರು ಕೂಡ ನಾನು ಜಗ್ಗುವವನಲ್ಲ. ನಾನು ನ್ಯಾಯದ ಪರವಾಗಿರುವಂಥ ನ್ಯಾಯವಾದಿ. ನ್ಯಾಯ ಏನಿದೆಯೋ ಅದನ್ನು ನಾನು ಮಾತಾಡ್ತೇನೆ ನಾನು. ಸೊ ಇದ್ಯಾವುದಕ್ಕೂ ನಾನು ಕೇರ್ ಮಾಡಲ್ಲ. ಏನಿದೆಯೋ ಕಾನೂನು ಪ್ರಕಾರವಾಗಿ ನಾನು ನಡ್ಕೊಳ್ತೇನೆ. ನಾನು ತಪ್ಪು ಮಾಡಲ್ಲ. ತಪ್ಪು ಮಾಡಿರೋದನ್ನು ನಾನು ಖಡಾಖಂಡಿತವಾಗಿ ಖಂಡಿಸ್ತೇನೆ, ಮಾತಾಡ್ತೇನೆ ನಾನು. ಸೊ ಈ ಥರ ಎಲ್ಲ ಇವರು ಮಾಡಿದಾಗ ಗೊತ್ತಾಗೋಯ್ತು, ಇದು ಇಂಟೆನ್ಷನಲಿ ಡೆಲಿಬರೇಟ್ಲಿ ನನಗೆ ಅಗ್ರಿಮೆಂಟ್ ಹಾಕ್ಕೊಂಡು ಇವರು ನನಗೆ ಜಮೀನನ್ನು ಕೊಡದೆ ನಂಬಿಕೆ ದ್ರೋಹ ಮಾಡಿ ಮತ್ತು ನನಗೆ ಮೋಸ ಮಾಡಿ ತಿರುಗಿ ಮತ್ತು ಆ ಭೂಮಿನೇ ಇವರು ವಾಪಸ್ ತಗೊಳ್ಳುವಂತಹ ಒಂದು ಕುತಂತ್ರದಿಂದ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ಡಿಫಾಮೇಷನ್ ಮಾಡಿಬಿಟ್ರೆ, ಯಾಕಂದರೆ ನಾವು ವರ್ಷಾನುಗಟ್ಟಲೆ ಈ ಸಾಮ್ರಾಜ್ಯ ಕಟ್ಟಿದ್ದೀವಿ. ಸಾವಿರಾರು ಜನಗಳಿಗೆ ಕಾನೂನುಗಳನ್ನು ಕೊಟ್ಟು ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಟ್ಟು ಬೆಳೀತಾ ಇರ್ತಕ್ಕಂಥ ವ್ಯಕ್ತಿ ನಾನು. ಹಗಲು ರಾತ್ರಿ ದುಡಿತಾ ಇದ್ದೇನೆ, ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಒಂದು ಸರ್ಕಾರ, ಒಂದು ಕೋರ್ಟ್ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಸಾರ್ವಜನಿಕರಲ್ಲಿ ಕಾನೂನು ಅರಿವು ಮೂಡಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಬೆಳೆದು ಪೊಸಿಷನ್ ಇದ್ದರೂ ಕೂಡ ನಾನು ಎರಾಬೇರಿ ಮಾತಾಡ್ಬೋದಾಗಿತ್ತು. ಯಾಕಂದರೆ ಇವ್ರ ಹತ್ರ ಅನ್ನಿಸ್ಕೊಳ್ಳೋ ಕರ್ಮ ನನಗೇನಿಲ್ಲ, ನನಗೆ ಆ ಹಣೆ ಬರ ಇಲ್ಲ. ಆದರೂ ಕೂಡ ಕಾನೂನಲ್ಲಿ ಕೆಲವು ಲೂಪೋಲ್ಸ್ಗಳು ಇದನ್ನು ಏನೋ ಒಂದು ಸೆಂಟಿಮೆಂಟಲ್ ಆಗಿ ಎಮೋಷ್ನಲ್ ಆಗಿ ಪ್ಲೇ ಮಾಡಿಬಿಡ್ತಾರೆ. ಯಾಕಂದರೆ ಬಡವರುಗಳು ಅಂದ್ಬಿಟ್ರೆ ಸಾಕು, ಒಬ್ಬರು ಶ್ರೀಮಂತರಾದವ್ರು ನೋಡೋ ದೃಷ್ಟಿನೇ ತಪ್ಪಿದೆ ನಮ್ಮ ದೇಶದಲ್ಲಿ. ಒಬ್ಬ ಶ್ರೀಮಂತರಂದರೆ ಕಷ್ಟಪಟ್ಟು ಡಿಸಿಪ್ಲಿನ್ಡಾಗಿ ಅವರು ಬೆಳೆದಿರ್ತಾರೆ. ಬೇರೆಯವರು ಸುಮ್ಮನೆ ಏನೋ ಓಡಾಡ್ಕೊಂಡು ಉಂಡಾಡಿ ಗುಂಡ ಹೊಟ್ಟೆ ತುಂಬ ತಿಂದ ಅಂದ್ಕೊಂಡು ಓಡಾಡ್ಕೊಂಡಿರ್ತಾರೆ. ಅಂಥವರೆಲ್ಲ ಸುಮ್ಮನೆ ಜಾತಿಗಳ ಹೆಸರು ಹೇಳ್ಕೊಂಡು ದೌರ್ಜನ್ಯ ಮಾಡಿಕೊಂಡು ಅಟ್ಟಹಾಸ ಮೇರೆಯಕ್ಕೆ ಬರ್ತಾರೆ. ಇಂಥವ್ರ ಹತ್ರ ಎಲ್ಲ ಕೇಳಿಸ್ಕೊಳ್ಳೋಂಥ ಕರ್ಮ ನನಗೇನು. ನಾನು ಮಾತಾಡೋಂಗಿದ್ರೆ ಏನು ಬೇಕಾದ್ರೆ ನಾನು ಮಾತಾಡ್ಬೋದಾಯಿತು. ಆದರೆ ನಾನು ಸಂಯಮವನ್ನು ಕಾದಿದ್ದೇನೆ. ಪೊಲೀಸರಿಗೆ ಅವರು ಕ್ರಮ ತಗೊಳ್ತಾರೆ, ಕೋರ್ಟ್ ಇದೆ ಅಂತೇಳಿ ಲಾ ಅಬೈಡಿಂಗ್ ಸಿಟಿಸನ್ ಆಗಿ ನನಗಿಷ್ಟೆಲ್ಲ ಗೊತ್ತಿದ್ದರೂ ಸಂಯಮದಿಂದ ನಡ್ಕೊಂಡಿದ್ದೇನೆ. ಈಗ ನಾನು ಪೊಲೀಸರಿಗೂ ನ್ಯಾಯ ಕೇಳ್ತಾ ಇದ್ದೇನೆ, ಕೋರ್ಟ್ಗೂ ಈ ಮುಖಾಂತರ ನ್ಯಾಯ ಕೇಳ್ತಾ ಇದ್ದೇನೆ, ಮತ್ತು ನನ್ನ ಅಡ್ವೊಕೇಟ್ ಅಸೋಸಿಯೇಷನ್ಗೂ ಈ ಮುಖಾಂತರ ನ್ಯಾಯ ಕೇಳ್ತಾ ಇದ್ದೇನೆ. ಮತ್ತು ಅಡ್ವೊಕೇಟ್ಸ್ಗಳು ಯಾರ್ಯಾರು ಇದ್ದೀರೋ ಇವತ್ತು ನನ್ನ ಮೇಲೆ ಬಂದು ಮಾಡಿರೋದು ಇದಾದರೆ ನಾಳೆ ದಿವಸ ನಿಮ್ಮ ಆಫೀಸ್ಗಳಿಗೂ ನುಗ್ತಾರೆ. ಇವ್ರು ನಿಂಗೆ ಬಿಟ್ಟರೆ ಲಾಯರ್ ಆಫೀಸ್ಗಳಿಗೂ ನುಗ್ತಾರೆ. ಅದರಲ್ಲಿ ಆಡಿಯೋದಲ್ಲಿ ಹೇಳಿದ್ದಾರೆ, ಲಾಯರ್ ಜಡ್ಜ್ ಬೇಕಾದರೆ ಹೋಗ್ತೀವಿ, ನಾವು ಅಲ್ಲೇ ಹೋಗ್ತೀವಿ, ಅಲ್ಲೇ ಹೋಗಿ ನಾವು ಡ್ರಾಮಾ ಮಾಡ್ತೀವಿ. ಏನು ವಿಷ ಕೊಡಿಯೋ ಡ್ರಾಮಾ. ಈಗ ಹಂಗಂದ್ಬಿಟ್ಟು ನಾನು ಡ್ರಾಮಾ ಮಾಡಿಬಿಟ್ರು, ನನಗೆ ಹಿಂಗೆ ಮಾಡಿಬಿಟ್ರು, ಇಷ್ಟು ನನಗೆ ಅವಮಾನ ಮಾಡಿಬಿಟ್ರು ಅಂತ ನಾನು ಸುಮ್ಮನೆ ಕುಡಿದ್ಬಿಟ್ಟು ಆಗ ಅಡ್ಮಿಟ್ ಆಗಿಬಿಟ್ಟು ನಾನು ಡ್ರಾಮಾ ಕ್ರಿಯೇಟ್ ಮಾಡಿಬಿಡ್ಬೋದಲ್ಲ. ಯಾಕಂದ್ರೆ ನಮಗೇನು ಮನಸ್ಸಿಲ್ವಾ, ನೋವಾಗಲ್ವಾ? ಕಷ್ಟಪಟ್ಟು ಬೆಳೆದವ್ರಿಗೆ ಗೊತ್ತು ಒಂದು ಬೆಲೆ ಕಟ್ಟೋದು ಏನು ಅಂತ. ಇವರು ನನ್ನ ಹತ್ರ ಬಂದು ಅಗ್ರಿಮೆಂಟ್ ಹಾಕ್ಕೊಂಡಿರೋ ಸೆಲ್ಲರ್ ಅಷ್ಟೇ. ಇವರು ನನ್ನ ಕ್ಲೈಂಟ್ ಅಲ್ಲ, ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಅವರು ನನ್ನ ಕ್ಲೈಂಟ್ ಅಲ್ಲ, ಕಕ್ಷಿದಾರರಲ್ಲ. ಅವರು ನನಗೆ ಯಾವ ಕೇಸು ಕೊಟ್ಟಿಲ್ಲ. ಈ KMS ಲಾ ಅಸೋಸಿಯೇಟ್ಸ್ಗಾಗಲಿ ಗ್ರೂಪ್ಗಾಗಲಿ ಇವರು ನನ್ನ ಆಫೀಸ್ಗಾಗಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇವರು ನನ್ನ ಆಫೀಸಿಗೆ ಬಂದು ಜಸ್ಟ್ ನನ್ನ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿರೋರು ಅಷ್ಟೇ, ವೆಂಡರ್. ಹೇಗೆ ಇವರು ನನ್ನ ಕಂಪನಿ ಹೆಸರನ್ನು ಇದನ್ನೆಲ್ಲ ಇವರು ಡಿಫೇಮ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಸರಿಯಾಗಿರುವಂಥ ವ್ಯಕ್ತಿಗೆ ಪ್ರಾಣ ಹೋದ್ರೂ ಕೂಡ ತಡ್ಕೊಳ್ತಾನೆ, ಸರಿಯಾಗಿ ಬದುಕೋರು, ಮರ್ಯಾದೆ ಇರೋರು. ಆದರೆ ಮಾನ ಹೋದರೆ ಅದು ಬದುಕಿದ್ದು ಸತ್ತ ಹಾಗೆ. ಆ ರೀತಿಯಲ್ಲಿ ಅಂತಹ ತೇಜೋವಧೆಯನ್ನು ಮಾಡುವಂತಹ ಕೆಲಸವನ್ನು ಈ ಒಂದು ದಲಿತ ಮಹಿಳೆಯರು ಮಾಡಿದ್ದಾರೆ. ಇವರನ್ನೆಲ್ಲ ನೀವು ನೋಡ್ಕೊಳ್ಳಿ. ಶೆಡ್ಯೂಲ್ ಪ್ರಾಪರ್ಟಿ ಕ್ಲೀನಾಗಿ ಸ್ಪಷ್ಟವಾಗಿ ಹಾಕ್ತಾನೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಶೆಡ್ಯೂಲ್ ಆಫ್ ದಿ ಪ್ರಾಪರ್ಟಿನ ಹಾಕಿರ್ತಾನೆ. ಯಾಕಂದರೆ ನನಗೆ ಅನ್ಯಾಯ ಆಗಬಾರ್ದು. ನಾನು ಬೆಳಗಿಂದ ಸಂಜೆವರೆಗೂ ಬ್ಯುಸಿ ಇರೋವಂಥ ವ್ಯಕ್ತಿ. ಸೊ ನಾನು ಆ ಪ್ರಾಪರ್ಟಿನ ಬೋರ್ಡ್ಗಳು ಹಾಕಿದ್ರೆ ಕಿತ್ತು ಬಿಸಾಕೋದು, ದೌರ್ಜನ್ಯ ಮಾಡೋದು ಮಾಡ್ತಾರೆ. ಈಗ ಅಲ್ಲಿಗೆ ಹೋಯ್ತು ಅಂತಂದರೆ ತಿರುಗಿ ಮತ್ತೆ ಇದು ಅದು ಹೇಳ್ದ ಇದು ಹೇಳ್ದ, ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ ಸೆಕ್ಷನ್ ಏನೋ ಕಂಪ್ಲೇಂಟ್ ಕೊಟ್ಬಿಡೋದು. ಇದು ಯಾವುದನ್ನು ವಿಚಾರ ಮಾಡದೆ ನೋಡದೆ ಪ್ರೈಮಾ ಫೇಸಿ ಇಲ್ಲದೆ ನಿಜವಾಗಿಯೂ ಇವರು ಮಾತಾಡಿದಾರಾ, ಅದಕ್ಕೆ ವಿಡಿಯೋ ಇದೆಯಾ, ಸಾಕ್ಷಿ ಇದೆಯಾ ಅಂತ ನೋಡೋದಕ್ಕೆ ನೋಡಿ FIR ಮಾಡಬೇಕು ಅಂತಲೇ ಏನೋ ಕೋರ್ಟು ಪೊಲೀಸ್ನವ್ರಿಗೆ ಈ ಒಂದು ಪ್ರಿವಿಲೈಜ್ ರೈಟ್ಸನ್ನು ಕೊಟ್ಟಿರೋದು. ಇದು ಯಾವುದನ್ನು ನೋಡದೆ ಸಾಕ್ಷಿಗಳಿಲ್ಲದೆ ಏಕಾಏಕಿ ಸುಮ್ಮನೆ ಪ್ರಸಿದ್ಧ ವಕೀಲರ ಮೇಲೆ ಏನಾದ್ರೂ ಇಲ್ಲ ಸಲ್ಲದನ್ನೇನಾದರೂ ಮಾಡೋದಕ್ಕೆ ಯಾರು ಏನೋ ದುಸ್ಸಾಹಸ ಮಾಡಿದ್ರೆ ಖಂಡಿತ ಅವರನ್ನು ನಾನು ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತೇನೆ. ಯಾವುದೇ ಕಾರಣಕ್ಕೂ ನಾನು ಜಗ್ಗುವ ವ್ಯಕ್ತಿ ಅಲ್ಲ, ಹೇಳ್ತಾ ಇದ್ದೇನೆ ಈ ಮುಖಾಂತರ. ನಾನು ನನ್ನ ಜೀವಮಾನದಲ್ಲಿ ಒಬ್ಬರಿಗೆ ₹1 ಅನ್ಯಾಯ ಮಾಡಿಲ್ಲ. ನನಗೆ ಅನ್ಯಾಯ ಏನಾರು ಆದರೆ ನಾನು ಸುಮ್ಮನೆ ಬಿಡೋ ವ್ಯಕ್ತಿನೂ ಅಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಡೋಂಟ್ ಟ್ರೈ ಟು ಪ್ಲೇ ವಿತ್ ಮೀ ಇನ್ ಎನಿ ಮ್ಯಾನರ್. ನನ್ನ ಹತ್ರ ಪ್ಲೇ ಮಾಡ್ಬೋದು ಅಂತ ಏನಾದ್ರೂ ಅಂದ್ಕೊಂಡ್ರೆ, ಸುಖ ಸುಮ್ಮನೆ ನನ್ನನ್ನೇನಾದರೂ ಟಚ್ ಮಾಡೋಕ್ಕೆ ಬಂದರೆ, ಅನ್ನೆಸೆಸರಿಯಾಗಿ ನನ್ನ ತಂಟೆಗೆ ಏನಾದರೂ ಬಂದರೆ, ಅಥವಾ ನಾನು ಕಷ್ಟಪಟ್ಟು ಕಟ್ಟಿರೋ ನನ್ನ ಕಂಪ್ನಿ ಸಹವಾಸಕ್ಕೆ ಯಾರು ಬಂದರೆ
ನಾನು ಅವರನ್ನು ಕಾನೂನು ಎಂಬುವಂಥ ಪವರ್ಫುಲ್ ವೆಪನಿಂದನೇ ನಾನು ಅವರನ್ನು ಹೇಗೆ ಶಿಕ್ಷಿಸಬೇಕು ಕಾನೂನು ಮುಖಾಂತರ ನನಗೆ ಗೊತ್ತಿದೆ, ನಾನು ಮಾಡ್ತೇನೆ ಎಂಬುವಂತಹ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ವಿಚಾರವಾಗಿ ಮಾತನಾಡಬೇಕು. ಇತರರುಗಳು ಈ ಥರ ಒಂದು ನಿಜವಾಗಿಯೂ ಹೇಳಬೇಕಂದ್ರೆ SC/ST ಸಮುದಾಯದವರೇ ತಲೆ ತಗ್ಗಿಸುವಂತಹ ಕೆಲಸವನ್ನು, ಆ ದಲಿತ ಸಮುದಾಯದವರು ತಲೆ ತಗ್ಗಿಸುವಂತಹ ಕೆಲಸವನ್ನು ಈ ದಲಿತ ಮಹಿಳೆಯರು ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು. ಯಾಕಂದರೆ ದಲಿತರಲ್ಲೂ ಬಹಳಷ್ಟು ಒಳ್ಳೆಯವರಿದ್ದಾರೆ. ಸಂಘವು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ. ನನ್ನ ಹತ್ರನೇ ಸಾಕಷ್ಟು ಕೇಸ್ಗಳಿದ್ದಾವೆ. ಅವ್ರ ಪರವಾಗಿ ನಾನು ಹೋರಾಟ ಮಾಡ್ತಾ ಇರ್ತಕ್ಕಂಥ ವಕೀಲ ಕೋರ್ಟಲ್ಲಿ. ಅಂಥದ್ರಲ್ಲಿ ಇವ್ರು ಬಂದುಬಿಟ್ಟು 4 ಜನ ಬಂದು ಏನಂದರೆ ಮಾತಾಡ್ಬಿಟ್ರೆ ಏನರ್ಥ? ಒಬ್ಬ ವ್ಯಕ್ತಿಯ ಸ್ಥಾನ ಮಾನ ಗೌರವಕ್ಕೆ ಬೆಲೆ ಇಲ್ವಾ? ಯಾರು ಏನು ಬೇಕಾದ್ರೂ ಮಾತಾಡ್ಬಿಟ್ಟು ಹೆಂಗೆ ಬೇಕಾದ್ರೂ ಕ್ರಿಯೇಟ್ ಮಾಡಿಕೊಂಡು ಏನು ಬೇಕಾದ್ರೂ ಎಡಿಟ್ಗಳು ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ಸರ್ಕ್ಯುಲೇಟ್ ಮಾಡಿಬಿಟ್ರೆ ಎದುರು ಬಿಡಬೇಕಾ? 1000 ಜನ 1000 ಕಾಮೆಂಟ್ ಮಾಡಿದ್ರು ಐ ಡೋಂಟ್ ಕೇರ್. ಬಟ್ ಯಾರ್ಯಾರು ಮಾಡಿದ್ದಾರೆ ವಿತೌಟ್ ನೋಯಿಂಗ್ ದ ಫ್ಯಾಕ್ಟ್ಸು ಸರ್ಕ್ಯುಲೇಟ್ ಮಾಡ್ಕೊಂಡು ಮಾಡಿದ್ದಾರೆ, ಅವು ಎಲ್ಲ ಸೋಷಿಯಲ್ ಮೀಡಿಯಾದಿರೋ ಅಡ್ಮಿನ್ಗಳ್ನೂ ಕೂಡ ನಾನು ಪಾರ್ಟಿ ಮಾಡಿ ಡಿಫಾಮೇಷನ್ ಕೇಸನ್ನು ಫೈಲು ಈ 2-3 ಡೇಸ್ ಒಳಗಡೆ ನಾನು ಮಾಡ್ತೇನೆ ಎಂಬುವಂಥ ಮಾತನ್ನು ಕೂಡ ಹೇಳ್ತಾ ಸರಿಯಾದ ಕ್ರಮದಲ್ಲಿ ತಗೊಳ್ಬೇಕು. ಪೊಲೀಸ್ನವರು ಕೂಡ ಸಮಯ ತಗೊಳ್ಳಿ, ತೊಂದರೆ ಏನಿಲ್ಲ, FIR ದಾಖಲು ಮಾಡಬೇಕು. ಈ ಒಂದು ಡೆವಲಪ್ಮೆಂಟ್ ಫರ್ದರ್ ಏನಿದೆ ಅದನ್ನು ಸೇರಿಸಿ ಇವತ್ತು ಫರ್ದರ್ ಕಂಟಿನ್ಯೂಷನ್ ಆಫ್ ಕಂಪ್ಲೇಂಟ್ ಇನ್ನೊಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೇನೆ. ಈ 2 ಕಂಪ್ಲೇಂಟನ್ನು ಕನ್ಸಿಡರ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಿ ಕಾನೂನು ಕ್ರಮವನ್ನು ಅವರು ತಗೊಳ್ಬೇಕು ಸೂಕ್ತ ರೀತಿಯಲ್ಲಿ. ಇಲ್ಲ ಅಂತ ಆದರೆ ಕೋರ್ಟ್ ಅನ್ನೋದು ಇದ್ದೇ ಇದೆ. ನಮಗಂತೂ ಕೋರ್ಟು ಚೆನ್ನಾಗೇ ಗೊತ್ತಿದೆ, ನಾವು ಕ್ರಮವನ್ನು ತಗೊಳ್ತೇವೆ. ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ ಅಂದರೆ ಅದಕ್ಕೇನು ಕ್ರಮ ತಗೋಬೇಕು ಅದು ನಮಗೆ ಗೊತ್ತಿದೆ. ಬಿಕಾಸ್ ಆ್ಯಸ್ ಅನ್ ಅಡ್ವೊಕೇಟ್ ಐ ನೋ ಹೌ ಟು ಯೂಸ್ ಪೇಪರ್ ಆ್ಯಂಡ್ ಪೆನ್. ದಟ್ ಈಸ್ ದ ಪವರ್ಫುಲ್ ವೆಪನ್, ವಿ ನೋ ದ್ಯಾಟ್. ಸೊ ಅದನ್ನಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಅಥವಾ ಕಷ್ಟ ಆಗಿದ್ದೆ ಆದಲ್ಲಿ ಒಬ್ಬರು ವಕೀಲರಿಗೆ ಹಿಂಗೆ ಆಗಿದೆಯಲ್ಲ ಅಂತ ಹೇಳಿ ನೀವು ಕಾಮೆಂಟ್ಗಳನ್ನು ಮಾಡಬಹುದು. ಪರಿಶುದ್ಧ ಮನಸ್ಸಿನಿಂದ 4-5 ವರ್ಷಗಳಿಂದ ನಾನು ಬಿಡುವಿಲ್ಲದ ಸಮಯದಲ್ಲೂ ನಾನು ಹಗಲು ರಾತ್ರಿ ನಾನು ಜನಗಳಿಗೆ ಕಾನೂನು ಜ್ಞಾನ ಕೊಟ್ಟಿದ್ದೇನೆ. ಧರ್ಮಗ ಅಂತರ್ಯಾಮಿ ಚಾನೆಲ್ ಮುಖಾಂತರ ಆಧ್ಯಾತ್ಮವನ್ನು ಕೂಡ ಕೊಡ್ತಾ ಇದ್ದೀನಿ. ಈ ಕಡೆ ಕಾನೂನು, ಈ ಕಡೆ ಧರ್ಮ ಎಲ್ಲವನ್ನು ಕೊಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ಏನೇ ₹1 ದುಡ್ದಿದ್ರು ಕಷ್ಟಪಟ್ಟು ದುಡ್ದಿದ್ದೀನಿ. ಇಂಥವ್ರ ದುಡ್ಡಲ್ಲಿ ಇಂಥವ್ರ ಇದರಲ್ಲಿ ನಾನು ನನ್ನ ಸ್ಟಾಫ್ಗಳಿಗೆ ಕೊಡಬೇಕಾಗಿಲ್ಲ. ನನ್ನ ಒಂದು ತಿಂಗಳ ಮೇಂಟೆನೆನ್ಸ್ ಇದೆಯಲ್ಲ ಅದು ಇವರು ಟ್ರಾನ್ಸಾಕ್ಷನ್ ಮಾಡಿರೋ ದುಡ್ಡಿಗೆ ಸಮ ಅಲ್ಲ. ಇದು ಇಂಥವ್ರು ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನನ್ನ ಆಫೀಸಿಗೆ ಬಂದು. ಇವ್ರ ಮೇಲೆ ಸರಿಯಾದ ಕ್ರಮವನ್ನು ತಗೊಳ್ಬೇಕು. ಇವಾಗ ಕೊಡ್ತಾ ಇರೋ ಕಂಟಿನ್ಯೂಷನ್ ಕಂಪ್ಲೇಂಟಲ್ಲಿ SHಗೂ ಹಾಕ್ತಾಯಿದ್ದೀನಿ, DYSPಗೂ ಹಾಕ್ತಾಯಿದ್ದೇನೆ, ಕಮಿಷನರ್ಗೂ ಹಾಕ್ತಾಯಿದ್ದೇನೆ, ಮತ್ತು DGPಗೂ ಕೂಡ ಹಾಕ್ತಾಯಿದ್ದೇನೆ, ಹೋಮ್ ಮಿನಿಸ್ಟರ್ಗೆ ಹಾಕ್ತಾಯಿದ್ದೀನಿ, ಚೀಫ್ ಮಿನಿಸ್ಟರ್ಗೆ ಹಾಕ್ತಾಯಿದ್ದೀನಿ, ಅಡ್ವೊಕೇಟ್ ಅಸೋಸಿಯೇಷನ್ ಕಳಿಸ್ಕೊಡ್ತೇನೆ, ಆಪೋಸಿಷನ್ ಪಾರ್ಟಿ ಲೀಡ್ರ್ ಕಳಿಸ್ಕೊಡ್ತೇನೆ, ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಕಳಿಸ್ಕೊಡ್ತೇನೆ. ಎಲ್ಲರೂ ಕೂಡ ಒಬ್ಬರು ಪ್ರಸಿದ್ಧ ವಕೀಲರಿಗಾದಂಥ ಅವಮಾನಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ, ಯಾವ ರೀತಿ ಹೋರಾಟ ಮಾಡ್ತಾರೆ. ಒಂದು ಆಟೋ ಡ್ರೈವರ್ಗಳಿಗೆ ಎಷ್ಟು ಯೂನಿಟಿ ಇರುತ್ತೆ ಗೊತ್ತಾ? ಅವ್ರು ಒಬ್ರಿಗೆ ಏನಾದ್ರು ಒಂದು ಸುರಾದರೆ ಟಕ್ ಅಂತ ಬರ್ತಾರೆ ಮಾತಾಡ್ತಾರೆ. ಆದರೆ ಇಷ್ಟು ದೌರ್ಜನ್ಯವನ್ನು ಮೆರೆದಿದ್ದಾರೆ, ಮಿಸ್ಲೀಡ್ ಮಾಡಿದ್ದಾರೆ, ಈ ರೀತಿಯಾಗಿ ನಡ್ಕೊಂಡಿದ್ದಾರೆ. ಇದನ್ನ ಹಿಂಗೆ ಬಿಟ್ಟುಬಿಟ್ರೆ ನಾಳೆ ವಕೀಲರಿಗೆ ಮರ್ಯಾದೆನೇ ಇರಲ್ಲ. ಯಾರು ಏನು ಬೇಕಾದ್ರೂ ಬರ್ಬೋದು, ಕೂತ್ಕೋಬೋದು, ಕತೆಗಳು ಹೇಳ್ಕೊಂಡು ಬರ್ತಾರೆ, ಹೋಗುವಾಗ ಇನ್ನೇನೋ ಕತೆಗಳು ಹೇಳ್ಕೊಂಡು ಹೋಗ್ತಾರೆ, ನಮ್ಮನ್ನೇ ದೂಷಣೆ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಈ ರೀತಿಯಾಗಿ ಏನು ಬೇಕಾದ್ರೂ ಮಾತಾಡ್ಬೋದು. ನಂಗಾದರೆ ನಾಳೆ ಪ್ರೊಫೆಷನ್ ಮಾಡೋಕ್ಕೆ ಆಗೋದಿಲ್ಲ. ಇದಕ್ಕೆ ನನಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಐ ವಿಲ್ ರಿಮೂವ್ ಮೈ ಬ್ಯಾಂಡ್. ಈಗಲೇ ಹೇಳ್ತಾ ಇದ್ದೇನೆ. ನನಗೆ ಈ ಥರ ಎಲ್ಲ ನಾನು ಇನ್ನೊಬ್ಬರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತಾ ಇದ್ದೇನೆ. ಅಂಥದ್ರಲ್ಲಿ ನನಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ನನ್ನ ಮೇಲೆ ಅಟ್ಟಹಾಸ ಆಗಿದೆ, ನನ್ನ ಮೇಲೆ ದೌರ್ಜನ್ಯ ಆಗಿದೆ. ಕಾನೂನಾತ್ಮಕವಾಗಿ ನಾನು ಕೇಳ್ತಾ ಇದ್ದೇನೆ. ಈ ಸೋಷಿಯಲ್ ಮೀಡಿಯಾಗೂ ನಾನು ಆಗ್ತಾ ಇರಲಿಲ್ಲ. ಯಾವಾಗ ಇವರು ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಮಿಸ್ಲೀಡ್ ಮಾಡೋಕ್ಕೆ ಹೋದ್ರೋ ಟು ಡಿಫೆಂಡ್ ಮೈ ಸೆಲ್ಫ್, ನನ್ನನ್ನು ನಾನು ರಕ್ಷಿಸಿಕೊಳ್ಳುವ ಸಲುವಾಗಿ ಜನಗಳಿಗೆ ಮಿಸ್ಲೀಡ್ ಆಗಬಾರ್ದು ಅಂತ ಹೇಳಿ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಇದರ ಉದ್ದೇಶ ಕೂಡ ನನ್ನನ್ನು ನಾನು ರಕ್ಷಿಸಿಕೊಳ್ಳೋದು ಆಗಿದೆಯೇ ಹೊರತು ಯಾರನ್ನು ಡಿಫೇಮ್ ಮಾಡೋದು ಅಲ್ಲ. ಸೊ ಇದನ್ನು ಸರಿಯಾಗಿ ರೀತಿಯಲ್ಲಿ ತಿಳ್ಕೊಳ್ಳಿ. ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋಗಳ ಮುಖಾಂತರ ಸಾವಿರಾರು ಜನರು ಅನುಕೂಲಗಳನ್ನು ಪಡೆದಿದ್ದೀರಾ. ಅವರೆಲ್ಲರೂ ಕೂಡ ಇವತ್ತು ಏನಾದ್ರೂ ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಮಾತನಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗಿ ಕಾಮೆಂಟ್ಗಳ ಮುಖಾಂತರ ನೀವು ಮಾಡಿ ನಿಮ್ಮ ಸಪೋರ್ಟನ್ನು ಹೇಳ್ಬೋದು. ನೀವು ಸಪೋರ್ಟ್ ಅನ್ನೋದಕ್ಕಿಂತ ನ್ಯಾಯ ಏನಿದೆ ಅದನ್ನು ಮಾತಾಡಿ, ತಪ್ಪೇನಿಲ್ಲ ಎಂಬುವಂತಹ ಮಾತನ್ನು ಹೇಳ್ತಾ ಎಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೇನೆ ಈ ಒಂದು ವಿಡಿಯೋವನ್ನು. ನ್ಯಾಯ ನನಗೆ ಬೇಕೇ ಬೇಕು, ಇಲ್ಲಾಂದರೆ ನನಗೆ ನ್ಯಾಯ ಸಿಗಲಿಲ್ಲ ಈ ವ್ಯವಸ್ಥೆಯಲ್ಲಿ ಅಂತ ಹೇಳಿದ್ರೆ ಇನ್ನು ನಾನು ಬೇರೆಯವ್ರಿಗೆ ಹೇಗೆ ನ್ಯಾಯ ಕೊಡೋಕ್ಕಾಗತ್ತೆ?
ಕಾನ್ಷಿಯಸ್ಗೆ ಅಗೇನ್ಸ್ಟ್ ಆಗಿ ಕೆಲಸ ಮಾಡೋ ಬದಲು ಆರಾಮಾಗಿ ನಾವು ಬೇರೆ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಇನ್ನೊಬ್ಬರು ತಲೆನೋವನ್ನು ಬಿಸಿಯನ್ನು ಹಾಕ್ಕೊಂಡು ಕಷ್ಟಪಟ್ಟು ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಾವು ಇನ್ನೊಬ್ಬರು ಪರವಾಗಿ ಕೆಲಸ ಮಾಡಿ ಇವತ್ತು ಅವ್ರುಗಳೇ ಬಂದು ಏಕಾಏಕಿ ಬಂದು ನಮ್ಮ ಮರ್ಯಾದೆಯನ್ನು ತೆಗೆಯುವಂಥ ಕೆಲಸ ಮಾಡ್ತಾರೆ ಅಂದರೆ ಇದು ಒಬ್ಬನ ಏಕಾಏಕಿ ಕ್ಯಾಬಿನ್ಗೆ ನುಗ್ಗಿ ಅವರನ್ನು ಮರ್ಡರ್ ಮಾಡುವುದಕ್ಕಿಂತ ಏನೋ ಹೆಚ್ಚು ಅಫೆನ್ಸ್ ಮಾಡಿದ್ದಾರೆ, ತಪ್ಪನ್ನು ಮಾಡಿದ್ದಾರೆ ಇವರು. ಯಾಕಂದರೆ ಮಾನ ಪ್ರಾಣಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ ನಮ್ಮ ದೇಶದಲ್ಲಿ. ಅಂಥ ಕೆಲಸ ಮಾಡಿದ್ದಾರೆ. ಹಿಂಗೆ ಮಾಡಿದವರು ನಾಳೆ ಇನ್ನೇನೋ ಮಾಡ್ಬೋದು, ಇನ್ನೂ ಏಕಾಏಕಿ ಮಾತಾಡೋಕ್ಕೆ ಅಂತ ಬಂದ್ಬಿಟ್ಟು ನುಗ್ಗಿ ಇನ್ನೇನೋ ನಮ್ಮ ಪ್ರಾಣಕ್ಕೆ ಸಂಸ್ಕಾರವನ್ನು ತರಬಹುದು. ಆದ್ದರಿಂದ ನನಗೆ ಈ ಮುಖಾಂತರ ನನಗೆ ಪ್ರೊಟೆಕ್ಷನ್ ಕೂಡ ನನಗೆ ಬೇಕಾಗಿದೆ. ಸರ್ಕಾರವನ್ನು ಕೇಳ್ಕೊಳ್ತೇನೆ, ನನಗೆ ಪ್ರೊಟೆಕ್ಷನ್ ಕೊಡಬೇಕು, ಡಿಪಾರ್ಟ್ಮೆಂಟು ಕೂಡ ನನಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ನಮ್ಮ ಕೆಲಸನೇ ಹಿಂಗಿದೆ. ಸಾವಿರಾರು ಜನಗಳಿಗೆ ರೀಚ್ ಆಗಿರ್ತಕ್ಕಂಥ ವ್ಯಕ್ತಿ, ನೂರಾರು ಕೇಸ್ಗಳನ್ನ ನಡೆಸ್ತಾ ಇದ್ದೇನೆ. ಪ್ರೊಟೆಕ್ಷನ್ನು ನನಗೂ ಬೇಕು. ನಾಳೆ ನನಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದಕ್ಕೆಲ್ಲ ಸಂಪೂರ್ಣ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಕುಟುಂಬದ ಸದಸ್ಯರುಗಳು ಕಾರಣ ಆಗಿರ್ತಾರೆ, ಏನೇ ಹೆಚ್ಚು ಕಮ್ಮಿ ಆದ್ರೂ. ಸೊ ಎಲ್ಲ ಬಂದೋಬಸ್ತ್ ಮಾಡಿ ನನಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ತಾ, ಸಾರ್ವಜನಿಕರ ಗಮನಕ್ಕೂ ಕೂಡ ಈ ಸ್ಪಷ್ಟೀಕರಣವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.